ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನವೋದಯ ದೇಸಾಯಿ ಕ್ಲಾಸಸ್ಗೆ ಇವತ್ತಿನ ದಿವಸ ನಾವು ಅಂದರೆ ನವೋದಯಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಪ್ರಶ್ನೆ ಪತ್ರಿಕೆ ಅಥವಾ ಎನ್ ಸೀರೀಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ ವಿದ್ಯಾರ್ಥಿಗಳೇ. ಅದರಲ್ಲಿ 3 ವಿಭಾಗಗಳಿರ್ತವೆ. ಮೊದಲನೇದಾಗಿ ಬುದ್ಧಿ ಸಾಮರ್ಥ್ಯ ಪರೀಕ್ಷೆ, ಗದ್ಯ ಭಾಗ, ಆಮೇಲೆ ಗಣಿತ ಅಂತ. ಅದರಲ್ಲಿ ಇವಾಗ ಮೊದಲನೇದಾಗಿ ನಾವು ಏನು ಮಾಡೋಣಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಥವಾ ಬುದ್ಧಿ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 40 ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ಭಾಗ 1 ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳು 1 ರಿಂದ 5ರಲ್ಲಿ ಪ್ರತಿಯೊಂದರಲ್ಲಿ 1, 2, 3 ಮತ್ತು 4 ಅಂಕಿಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮತ್ತು ಉಳಿದ 1 ಅವುಗಳಿಂದ ಭಿನ್ನವಾಗಿದೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿಯಿರಿ ಮತ್ತು ಅದರ ಕ್ರಮ ಸಂಖ್ಯೆಯನ್ನು ಇಂಗ್ಲಿಷ್ ಅಂಕಿ 1, 2, 3 ಮತ್ತು 4ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ರು. ಅಂದರೆ ಏನಪ್ಪ, 4 ಆಕೃತಿಗಳನ್ನು ಕೊಟ್ಟಿರುತ್ತಲ್ಲಿ ಅದರಲ್ಲಿ ಒಂದು ಭಿನ್ನವಾಗಿರುವ ಅಥವಾ ಒಂದು ಬೇರೆವಾಗಿ ಒಂದು ಆ ಗುಂಪಿಗೆ ಸೇರದ ಒಂದು ಆಕೃತಿಯಾಗಿರ್ತದೆ. ಆ ಆಕೃತಿ ಯಾವುದು ಅನ್ನೋದನ್ನು ನಾವು ಏನು ಮಾಡಬೇಕು, ಇವಾಗ ಕಂಡುಹಿಡಿಬೇಕು. ಹಾಗಾದರೆ ಮೊದಲನೇ ಆಕೃತಿ ನೋಡ್ರಿ. ಇದರಲ್ಲಿ ಭಿನ್ನವ ಅಥವಾ ಗುಂಪಿಗೆ ಸೇರಿದ ಆಕೃತಿ ಯಾವುದು, ಭಿನ್ನವಾಗಿರೋ ಆಕೃತಿ ಯಾವುದು ಅಂತ 4 ಆಕೃತಿಗಳನ್ನು ನೋಡ್ರಿ. ಅವಾಗ ನಮಗೆ ಬೇಗ ಗೊತ್ತಾಗ್ಬಿಡ್ತೈತೆ. ಫಸ್ಟು, ಸೆಕೆಂಡ್, ಥರ್ಡು, ಫೋರ್ತ್ ಅಂದರೆ 4 ಆಕೃತಿಗಳಲ್ಲಿ ಭಿನ್ನವಾಗಿರೋ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನೋದು ಭಿನ್ನವಾದ ಆಕೃತಿ. ಅದೇ ರೀತಿಯಾಗಿ ಆಪ್ಷನ್ಸ್ ಇದು ಯಾವುದಪ್ಪ, ಆಕೃತಿ 2 ನೋಡ್ರಿ. ಅದರಲ್ಲಿ ಭಿನ್ನವಾಗಿರೋ ಆಕೃತಿ ಯಾವುದು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಈ 4 ಆಕೃತಿಗಳನ್ನು ನೋಡಿದಾಗ ಅದರಲ್ಲಿ ಗುಂಪಿಗೆ ಸೇರದ ಅಥವಾ ಭಿನ್ನವಾಗಿರೋ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 3ನೇ ಆಕೃತಿ. ಇದರಲ್ಲಿ ಭಿನ್ನವಾಗಿರುವ ಆಕೃತಿ ಯಾವುದು, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ರಲ್ಲಿ ಅಂತಂದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸು 4 ಅನ್ನೋದು ಸರಿಯಾದ ಉತ್ತರ. ಅಂದರೆ ಭಿನ್ನವಾಗಿರುವ ಆಕೃತಿ ಯಾವುದು ಅನ್ನೋದು ಗೊತ್ತಾಗ್ಬಿಡ್ತದೆ. ಅದೇ ರೀತಿಯಾಗಿ ಆಕೃತಿ 4 ಇದರಲ್ಲಿ ಭಿನ್ನವಾಗಿರುವ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, 4 ಸರ್ಕಲ್ಗಳಿದ್ದು 2 ಭಾಗ ಮಾಡಿದ್ದಾರೆ. ಆದರೆ ಇದರಲ್ಲಿ ಏನು ಮಾಡಿದ್ದಾರೆ, 4 ಭಾಗಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಏನಾಗುತ್ತೆ, ವಿಭಿನ್ನವಾದ ಆಕೃತಿ ಆಗುತ್ತೆ. ಅದೇ ರೀತಿ 5ನೇ ಆಕೃತಿ ನೋಡ್ರಿ. ಇದರಲ್ಲಿ ವಿಭಿನ್ನವಾಗಿರೋ ಆಕೃತಿ ಯಾವುದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇದರಲ್ಲಿ ನೋಡಿದಾಗ ವಿಭಿನ್ನವಾಗಿರೋ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಭಾಗ 2 ನೋಡ್ರಿ. ಪ್ರಶ್ನೆ ಸಂಖ್ಯೆಗಳು 6 ರಿಂದ 10ರಲ್ಲಿ ಪ್ರಶ್ನೆ ರೂಪದ ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ. 1, 2, 3 ಮತ್ತು 4 ಅಂಕಿಗಳು 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಈ ಉತ್ತರ ರೂಪದ ಆಕೃತಿಗಳಲ್ಲಿ ಒಂದು ಆಕೃತಿಯು ಪೂರ್ಣವಾಗಿ ಪ್ರಶ್ನೆ ರೂಪದ ಆಕೃತಿ ಆಗಿದೆಯೋ ಅದನ್ನು ಆಯ್ಕೆ ಮಾಡಿ. ಅದರ ಕ್ರಮ ಸಂಖ್ಯೆಯನ್ನು ಇಂಗ್ಲಿಷ್ ಅಂಕೆ 1, 2, 3 ಮತ್ತು 4ಅಲ್ಲಿ ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಎದುರುಗಡೆ ಇರುವ ಬಾಕ್ಸ್ನಲ್ಲಿ ಬರೀರಿ ಅಂತ ಹೇಳಿದ್ರು. ಅಂದರೆ ಏನು ಮಾಡಿದ್ರಪ್ಪ ಇಲ್ಲಿ ಅಂದರೆ ಒಂದು ಸಮಸ್ಯೆ ಆಕೃತಿಯನ್ನು ಕೊಟ್ಟಿರ್ತಾರೆ. ಆ ಸಮಸ್ಯೆ ಆಕೃತಿಗೆ ಬಲಬದಿಯಲ್ಲಿರ್ತಕ್ಕಂಥ 4 ಉತ್ತರ ರೂಪದ ಆಕೃತಿ ಸರಿ ಹೊಂದುವಂಥ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಇವಾಗ ಕಂಡು ಹಿಡಿತಾ ಹೋಗೋದು. ಹಾಗಾದರೆ 6ನೇ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದು, ಅದೇ ರೀತಿಯಾಗಿ ಸಮಸ್ಯೆ ಚಿತ್ರವನ್ನು ಹೋಲುವಂಥ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಈಗ ನೋಡಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದು, ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ. ಅಂದರೆ 6ನೇ ಆಕೃತಿಗೆ ಸಮಸ್ಯೆ ಚಿತ್ರಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದಪ್ಪ, ಅದನ್ನೇ ಹೋಲುವಂಥ ಆಕೃತಿ ಯಾವುದು ಅಂದರೆ ಆಯ್ಕೆ 4. ಅದೇ ರೀತಿಯಾಗಿ 7ನೇ ಆಕೃತಿ ನೋಡ್ರಿ. ಈ ಆಕೃತಿಗೆ ಸರಿ ಹೊಂದುವಂಥ ಹೋಲುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಅನ್ನೋದು ಸರಿಯಾದ ಉತ್ತರ. ಅಂದರೆ ಸಮಸ್ಯೆ ಚಿತ್ರಕ್ಕೆ ಹೋಲುವಂಥ ಆಕೃತಿ ಯಾವುದು ಅಂದರೆ ಆಪ್ಷನ್ಸ್ 2. ಅದೇ ರೀತಿಯಾಗಿ 8ನೇ ಆಕೃತಿ ನೋಡ್ರಿ. ಈ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದು, ಈ ಸಮಸ್ಯೆ ಚಿತ್ರಕ್ಕೆ ಹೋಲುವಂಥ ಆಕೃತಿ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ.
ಅದೇ ರೀತಿಯಾಗಿ 9ನೇ ಚಿತ್ರ. ಈ 9ನೇ ಆಕೃತಿ ನೋಡ್ರಿ. ಈ 9ನೇ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದು? ಈ ಸಮಸ್ಯಾ ಚಿತ್ರಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು ಅಂದರೆ ಆಪ್ಷನ್ಸ್ 3 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 10ನೇ ಆಕೃತಿ ನೋಡ್ರಿ. ಈ 10ನೇ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದಪ್ಪ ಅಂದರೆ ಸಮಸ್ಯಾ ಚಿತ್ರಕ್ಕೆ ಹೋಲುವಂಥ ಆಕೃತಿ ಯಾವುದು? ಆಪ್ಷನ್ಸ್ 1. ಹಾಗಾದರೆ ಇದು ಸರಿಯಾದ ಉತ್ತರ ಎ ಆಪ್ಷನ್ಸ್ ಸರಿಯಾಗಿದೆ. ಅದೇ ರೀತಿಯಾಗಿ ಭಾಗ 3 ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳು 11ರಿಂದ 15ರಲ್ಲಿ ಎಡಬದಿಗೆ ಕೊಟ್ಟು ಪ್ರಶ್ನೆ ರೂಪದ ಆಕೃತಿಯಲ್ಲಿ ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ. ಬಲಗಡೆ ಕೊಟ್ಟಿರುವ 1, 2, 3 ಮತ್ತು 4 ಅಂಕಿಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ. ಅವುಗಳಲ್ಲಿ ಯಾವುದೂ ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾಗಿದೆ. ಆ ಭಾಗಕ್ಕೆ ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅದನ್ನು ಕಂಡುಹಿಡಿಯಿರಿ. ನೀವು ಆಯ್ಕೆ ಮಾಡಿದ ಉತ್ತರ ರೂಪದ ಆಕೃತಿಯ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೀರಿ. ಅಂದರೆ ಏನಪ್ಪ, ಇಲ್ಲಿ 4 ಭಾಗಗಳಲ್ಲಿ 3 ಭಾಗಗಳನ್ನು ಅವ್ರು ಏನು ಮಾಡಿದ್ದಾರೆ, ಸಮಸ್ಯಾ ಚಿತ್ರದಲ್ಲಿ ಕೊಟ್ಟಿರ್ತಾರೆ. ಇನ್ನೊಂದು ಭಾಗ ಏನಾಗಿರ್ತೈತಿ, ಲೋಪವಾಗಿರ್ತದೆ. ಆ ಲೋಪವಾಗಿರೋ ಭಾಗ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕೀಗ ಕಂಡುಹಿಡಿಬೇಕು. ಹಾಗಾದರೆ ಈ 11ನೇ ಆಕೃತಿಗೆ ಲೋಪವಾಗಿರುವ ಭಾಗ ಯಾವುದು? 11ನೇ ಆಕೃತಿ ಲೋಪವಾಗಿರೋ ಭಾಗ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ಸ್ 2. ಆಪ್ಷನ್ಸ್ 2 ಅನ್ನೋದೇನು ಸರಿಯಾದ ಆಯ್ಕೆ. ಈಗ ಒಂದು ಮಾಡಿ ತೋರಿಸ್ತೇನೆ ನೋಡ್ರಿ. ಅದರ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ಸ್ 2. ಈ 12ನೇ ಆಕೃತಿ ಲೋಪವಾಗಿರುವ ಭಾಗ ಯಾವುದಪ್ಪ ಅಂದ್ರೆ ಈ ಆಕೃತಿ ನೋಡ್ರಿ. ಇದರಲ್ಲಿ ಲೋಪವಾಗಿರೋ ಭಾಗ ಯಾವುದು? ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿಗಳಲ್ಲಿ ಇದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಈ 4 ಆಕೃತಿಗಳಲ್ಲಿ ಸರಿ ಹೊಂದುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 13ನೇ ಆಕೃತಿ ನೋಡ್ರಿ. ಈ ಆಕೃತಿಗೆ ಸರಿ ಹೊಂದುವಂಥ ಲೋಪವಾಗಿರುವ ಆಕೃತಿ ಯಾವುದಪ್ಪ, ಭಾಗ ಯಾವುದು ಅಂತಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಭಾಗಗಳಲ್ಲಿ ಸರಿ ಹೊಂದುವಂಥ ಆಕೃತಿ ಯಾವುದು ಅಂತಂದರೆ ಆಪ್ಷನ್ಸ್ 1. ಹಾಗಾದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 13ನೇ ಆಕೃತಿ ನೋಡ್ರಿ. ಈ ಆಕೃತಿಗೆ ಸರಿ ಹೊಂದುವಂಥ ಅಥವಾ ಲೋಪವಾಗಿರುವ ಭಾಗ ಯಾವುದು ಅಂತಂದರೆ ಸರಿಯಾದ ಆಯ್ಕೆ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ರಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 15ನೇ ಆಕೃತಿ ನೋಡ್ರಿ. ಈ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದು? ಲೋಪವಾಗಿರುವ ಭಾಗ ಯಾವುದು? ಹಾಗಾದರೆ ಈ 15ನೇ ಆಕೃತಿಗೆ ಲೋಪವಾಗಿರುವ ಭಾಗ ಯಾವುದಪ್ಪ ಅಂತಂದರೆ ಆಪ್ಷನ್ 2 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ ಭಾಗ 4 ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳು 16ರಿಂದ 20ರಲ್ಲಿ ಎಡಬದಿಗೆ 3 ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು 4ನೇ ಆಕೃತಿ ಸ್ಥಾನವನ್ನು ಖಾಲಿ ಇಡಲಾಗಿದೆ. ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿ ಇವೆ. ಬಲಗಡೆ ಕೊಟ್ಟಿರುವ 1, 2, 3 ಮತ್ತು 4 ಅಂಕಿಗಳುಳ್ಳ ಉತ್ತರ ರೂಪದ ಆಕೃತಿಯಲ್ಲಿ ಯಾವುದೋ ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದು ಅದನ್ನು ಕಂಡುಹಿಡಿಯಿರಿ. ನೀವು ಆಯ್ಕೆ ಮಾಡಿದ ಪ್ರಶ್ನೆ ರೂಪದ ಆಕೃತಿಯ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ. ಅಂದರೆ ಏನಪ್ಪ, ಇಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟಿರ್ತಾರೆ. ಆ ಶ್ರೇಣಿಯಲ್ಲಿ 3 ಭಾಗಗಳನ್ನು ಅವ್ರು ಏನು ಮಾಡಿದರೆ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ. ಇನ್ನೂ ಒಂದು ಭಾಗ ಖಾಲಿ ಬಿಟ್ಟಿದ್ದಾರೆ. ಆ ಶ್ರೇಣಿಗೆ ಸಂಬಂಧಪಡುವ ಹಾಗೆ ಇನ್ನೂ ಒಂದು ಆಕೃತಿ ಯಾವುದಂತನ್ನು ಕಂಡುಹಿಡಿದು ನಾವೇನು ಮಾಡಬೇಕು, ಆ ಶ್ರೇಣಿಯನ್ನು ಪೂರ್ಣಗೊಳಿಸಬೇಕು. ಹಾಗಾದರೆ ಆ ಪೂರ್ಣಗೊಳಿಸಬೇಕಾದ್ರೆ ಸರಿಯಾದ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು,
ಬಲಬದಿಯಲ್ಲಿ ಅಥವಾ ಉತ್ತರ ಭಾಗದಲ್ಲಿರ್ತಕ್ಕಂಥ 4 ಆಕೃತಿಗಳಲ್ಲಿ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಹಾಗಾದರೆ 16ನೇ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ 4 ಆಕೃತಿಗಳಲ್ಲಿ ಸರಿ ಹೊಂದುವಂಥ ಆಕೃತಿ ಯಾವುದು ಅಂತ ನೋಡೋಣ. ಇವಾಗ ನೋಡ್ರಿ, ಇದು ಷಟ್ಕೋನ ಥರ ಇದೆ. ಇಲ್ಲಿ 1, 2, 3. ಅದೇ ರೀತಿಯಾಗಿ ಇದು ಏನಾಗಿದೆ, ಇದು ಷಟ್ಕೋನನೇ. ಫಸ್ಟ್ ಇಲ್ಲಿ ಈ ಕಡೆದು ಸ್ಟಾರ್ಟ್ ಆಗಿದೆ, ಅಂದರೆ ಎಡ ಬಲ, ಎಡಗಡೆಯಿಂದ ಏನಾಗಿದೆ ರೊಟೇಟ್ ಆಗ್ತಾ ಬಂದಿದೆ. ಅದೇ ರೀತಿಯಾಗಿ ಇದು ನೆಕ್ಸ್ಟ್ ಏನಾಗಿದೆ, ಬಲಗಡೆ ಹೋಗಿದೆ. ನೆಕ್ಸ್ಟ್ ಇದು ಎಡ, ಇದು ಹಾಗಾದರೆ ನೆಕ್ಸ್ಟ್ ಏನಾಗಬೇಕು, ಬಲಗಡೆ ಇರತಕ್ಕಂಥ ಆಕೃತಿ ಯಾವುದು ಅನ್ನೋದು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಹಾಗಾದರೆ ಆಕೃತಿ ಯಾವುದಪ್ಪ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತರಲ್ಲಿ ಆಪ್ಷನ್ಸ್ 3 ಅನ್ನೋದು ಸರಿಯಾದ ಉತ್ತರ. ಈ ಆಪ್ಷನ್ 3 ಅನ್ನೋ ಚಿತ್ರ ಇಲ್ಲಿ ಖಾಲಿ ಇರುವ ಜಾಗದಲ್ಲಿ ನೋಡಿದಾಗ ಅವಾಗ ಏನಾಗುತ್ತೆ, ತುಂಬಿದಾಗ ಅದು ಶ್ರೇಣಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ 17ನೇ ಆಕೃತಿ ನೋಡ್ರಿ, 17ನೇ ಆಕೃತಿ. ಈ ಶ್ರೇಣಿಯನ್ನು ಪೂರ್ಣಗೊಳಿಸಬೇಕಾದ್ರೆ ಇನ್ನೂ ಒಂದು ಆಕೃತಿ ಬೇಕು ನಮಗೆ. ಹಾಗಾದರೆ ಆ ಆಕೃತಿ ಯಾವುದು, ಫಸ್ಟ್, ಸೆಕೆಂಡ್, ಥರ್ಡು, ಫೋರ್ತು ಈ 4 ಭಾಗಗಳಲ್ಲಿರ್ತಕ್ಕಂಥ ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿಗಳು ನೋಡಿದಾಗ ಅದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 18ನೇ ಆಕೃತಿ ನೋಡ್ರಿ, ಈ ಶ್ರೇಣಿಯನ್ನು ಪೂರ್ಣಗೊಳಿಸಬೇಕಾದ್ರೆ ನಮಗೆ ಒಂದು ಆಕೃತಿ ಅಥವಾ ಚಿತ್ರ ಬೇಕು. ಆ ಚಿತ್ರ ಯಾವುದು ಅನ್ನೋದನ್ನು ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿಗಳಲ್ಲಿದೆ. ಆ ಆಕೃತಿ ಯಾವುದು ಅಂತ ನಾವೇನು ಮಾಡಬೇಕು, ಕಂಡುಹಿಡಬೇಕು. ಹಾಗಾದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ 4 ಆಕೃತಿಗಳು ನೋಡಿದಾಗ ಸರಿ ಹೊಂದುವಂಥ ಆಕೃತಿ ಯಾವುದು ಅಂತಂದರೆ ಆಪ್ಷನ್ಸ್ 1ನೇದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಯಾವುದಪ್ಪ ಇಲ್ಲಿ ಅಂತಂದರೆ 19ನೇ ಕ್ವಶನ್. ಈ ಆಕೃತಿ ನೋಡ್ರಿ, ಇದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ 4 ಆಕೃತಿಗಳಲ್ಲಿ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದು ಅಂತಂದರೆ ಫಸ್ಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ ನೋಡ್ರಿ. ಇವಾಗ ಇದಕ್ಕೆ ಸರಿಯಾದ ಆಯ್ಕೆ ಯಾವುದು, ಆಪ್ಷನ್ಸ್ 1 ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ ಈ 20ನೇ ಆಕೃತಿ ನೋಡ್ರಿ, ಈ 20ನೇ ಆಕೃತಿಗೆ ಸರಿ ಹೊಂದುವಂಥ ಆಕೃತಿ ಯಾವುದು, ಅದ್ರ ಸರಿಯಾದ ಆಯ್ಕೆ ಯಾವುದಪ್ಪ ಇಲ್ಲಿ ಅಂತಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ ಭಾಗ 5 ಪ್ರಶ್ನೆ ಸಂಖ್ಯೆಗಳು 21ರಿಂದ 25ರಲ್ಲೂ 3 ಪ್ರಶ್ನೆ ರೂಪದ ಆಕೃತಿಗಳು, ಆನಂತರ 4ನೇ ಆಕೃತಿಯಲ್ಲಿ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ. ಇಲ್ಲಿ ಮೊದಲಿನ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ. ಇಂಥದ್ದೇ ಸಂಬಂಧ 3ನೇ ಮತ್ತು 4ನೇ ಪ್ರಶ್ನೆ ರೂಪದ ಆಕೃತಿಯ ನಡುವೆ ಇರಬೇಕಾಗಿದೆ. ಇದಕ್ಕಾಗಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಇರಿಸುವುದಕ್ಕೆ ಉತ್ತರ ರೂಪದ ಆಕೃತಿಯ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ. ಅಂದರೆ ಏನು ಮಾಡಿದಾರಪ್ಪ ಇಲ್ಲಿ ಅಂದರೆ ಒಂದು ಸಮಸ್ಯಾ ಚಿತ್ರ, ಅಂದರೆ ಜೋಡಿ ಚಿತ್ರಗಳು, ಒಂದು ಜೋಡಿ ಚಿತ್ರವನ್ನು ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಒಂದು ಜೋಡಿ ಚಿತ್ರಕ್ಕೆ ಅಥವಾ ಇನ್ನೂ ಒಂದು ಚಿತ್ರ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಅನುಪಾತದ ಅಥವಾ ಸಮಾನುಪಾತದ ರೂಪದಲ್ಲಿ ಏನು ಮಾಡ್ಬೇಕು, ಇವಾಗ ನಾವು ಕಂಡುಹಿಡಿಬೇಕು. ಹಾಗಾದರೆ ಆ ಚಿತ್ರ ಯಾವುದು, ಇಲ್ಲಿ ಸಮಸ್ಯೆ ಚಿತ್ರ ನೋಡ್ರಿ, ಒಂದು ಜೋಡಿ ಚಿತ್ರವನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಒಂದು ಜೋಡಿ ಚಿತ್ರ ನಾವು ಕಂಡುಹಿಡಿಬೇಕು. ಅದರಲ್ಲಿ ಒಂದು ಭಾಗ ಕೊಟ್ಟಿದ್ದಾರೆ, ಇನ್ನೂ ಒಂದು ಭಾಗ ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಹಾಗಾದರೆ ಆ ಚಿತ್ರ ಯಾವುದು, ಇಲ್ಲಿ ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿಗಳನ್ನು ಕೊಟ್ಟಿರ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಇದಕ್ಕೆ ಈ ಆಕೃತಿಗೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರ್ತಕ್ಕಂಥ ಬಾಕ್ಸ್ಗೆ ಅಥವಾ ಆ ಚಿತ್ರಕ್ಕೆ ಸಂಬಂಧವನ್ನು ಹೊಂದುವಂಥ ಅಥವಾ ಜೋಡಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಇವಾಗ ಕಂಡುಹಿಡಬೇಕು. ಹಾಗಾದ್ರೆ ಯಾವುದಪ್ಪ, ಹಾಗಾದ್ರೆ ನೋಡ್ರಿ, ಈಗ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಈ ಚಿತ್ರಕ್ಕೆ ನೋಡ್ರಿ, ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ, ಇದಾದರೆ ಅದೇ ರೀತಿ ಉಲ್ಟಾ ಮಾಡ್ಕೊಂಡಿದ್ದಾರೆ, ಥರ ಏನೋ ಅರ್ಧ ಭಾಗ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಷಟ್ಕೋನ ಥರ ಕೊಟ್ಟಿದ್ದಾರೆ, ಅದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು ಅಂತ ನಾವು ಈಗ ನೋಡ್ಬೇಕು. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 22ನೇ ಚಿತ್ರ ನೋಡ್ರಿ, ಇದಕ್ಕೆ ಒಂದು ಜೋಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಇನ್ನೂ ಒಂದು ಜೋಡಿ ಯಾವುದಂತ ನಾವು ಕಂಡುಹಿಡಬೇಕು. ಹಾಗಾದರೆ ಆ ಜೋಡಿ ಯಾವುದು, ಉತ್ತರ ರೂಪದಲ್ಲಿ ಇರ್ತಕ್ಕಂಥ 4 ಆಕೃತಿಗಳಲ್ಲಿ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದು ಅದಕ್ಕೆ ಅಂತಂದರೆ ಸರಿಯಾದ ಆಯ್ಕೆ ಆಪ್ಷನ್ಸ್ ಡಿ.
ಅದೇ ರೀತಿಯಾಗಿ 23ನೇ ಚಿತ್ರ ನೋಡ್ರಿ. ಈ ಆಕೃತಿಗೆ ಒಂದು ಜೋಡಿ ಕೊಟ್ಟಿದ್ದಾರೆ, ಇನ್ನೂ ಒಂದು ಜೋಡಿ ನಾವು ಒಂದನ್ನು ಕೊಟ್ಟಿದ್ದಾರೆ, ಇನ್ನೂ ಒಂದು ಪ್ರಶ್ನಾರ್ಥಕ ಇರ್ತಕ್ಕಂಥ ಚಿಹ್ನೆಗೆ ಇರ್ತಕ್ಕಂಥ ಸರಿಯಾದ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಹಾಗಾದರೆ ಯಾವುದಪ್ಪ ಅಲ್ಲಿ ಒಂದನೇದ, ಎರಡನೇದ, ಮೂರು, ನಾಲ್ಕು ಆಕೃತಿಗಳಲ್ಲಿ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದು ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾಗಿ ಆಯ್ಕೆ ಆಗುವ ಚಿತ್ರ ಅಥವಾ ಆಕೃತಿ ಯಾವುದು ಅಂದರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 24ನೇ ಆಕೃತಿ ನೋಡ್ರಿ. ಇದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು? ಪ್ರಶ್ನಾರ್ಥಕ ಚಿಹ್ನೆಗೆ ಸರಿ ಹೊಂದುವಂಥ ಆಕೃತಿ ಯಾವುದು? ಫಸ್ಟ್, ಸೆಕೆಂಡು, ಥರ್ಡು, ಫೋರ್ತು ಅಂದರೆ ಹಾಗಾದ್ರೆ ಯಾವುದಪ್ಪ ಇದರಲ್ಲಿ ಅಂತಂದರೆ ಸರಿಯಾದ ಆಯ್ಕೆ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ ಭಾಗ 6 ಪ್ರಶ್ನೆ ಸಂಖ್ಯೆಗಳು 26ರಿಂದ 30ರಲ್ಲಿ ಎಡಬದಿಗೆ ಜಾಮಿತಿಯ ಒಂದು ಭಾಗವನ್ನು ಮಾತ್ರ ಕೊಡಲಾಗಿದೆ. ಅದರ ಮಿಕ್ಕ ಭಾಗವನ್ನು ಬಲಬದಿಗೆ ಕೊಟ್ಟು 1, 2, 3 ಮತ್ತು 4 ಅಂಕಿಗಳ ಆಕೃತಿಯನ್ನು ಕೊಡಲಾಗಿದೆ. ಬಲಬದಿಯ ಆಕೃತಿಯಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟು ಆಕೃತಿಯನ್ನು ಪೂರ್ಣಗೊಳಿಸಲು ಸಮರ್ಪಕವಾಗುವುದು ಅದನ್ನು ಕಂಡುಹಿಡಿಯಿರಿ. ನೀವು ಆಯ್ಕೆ ಮಾಡಿದ ಉತ್ತರ ರೂಪದ ಆಕೃತಿ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದಿರ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಜಾಮಿತಿ ಅಂದರೆ ರೇಖಾಗಣಿತದ ಅಥವಾ ಜಾಮಿಟ್ರಿ ಅಂತ ಹೇಳ್ತೇವಲ್ಲ, ಆ ಥರ ರೇಖಾಗಣಿತದಲ್ಲಿರ್ತಕ್ಕಂಥ ಕೋನಮಾಪಕ, ತ್ರಿಜ್ಯ, ಕೈವಾರ ಅದರಲ್ಲಿ ಯಾವುದೋ ಒಂದು ಭಾಗ ಜಾಮಿತಿಯ ಒಂದು ಭಾಗವನ್ನು ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ ಸಮಸ್ಯಾ ಚಿತ್ರದಲ್ಲಿ. ಉಳಿದ ಮಿಕ್ಕಿದ ಅಥವಾ ಇನ್ನು ಉಳಿದ 3 ಭಾಗವನ್ನು ನಾವು ಏನು ಮಾಡಬೇಕು, ಕಂಡುಹಿಡಿಬೇಕು. ಆ 3 ಭಾಗ ಯಾವುದರಲ್ಲಿದೆ ಅಂದರೆ ಉತ್ತರ ಚಿತ್ರದಲ್ಲಿರ್ತಕ್ಕಂಥ 4 ಆಕೃತಿಗಳಲ್ಲಿ ಸರಿಯಾಗಿ ಹೊಂದುವಂಥ ಆಕೃತಿ ಇದೆ. ಅದನ್ನು ನಾವೇನು ಕಂಡುಹಿಡಿಬೇಕು. ಆ ಕಂಡುಹಿಡಿದಾಗ ಮಾತ್ರ ಏನಾಗುತ್ತೆ, ಅದು ಒಂದು ಸಮರ್ಪಕವಾದ ಆಕೃತಿಯಾಗಿ ಕಾಣುತ್ತದೆ. ಹಾಗಾದರೆ ಆ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಿ ಜಾಮಿತಿ ಇನ್ನು ಉಳಿದ ಮಿಕ್ಕ ಭಾಗವನ್ನು ನಾವೇನು ಮಾಡೋಣ, ಕಂಡುಹಿಡಿತಾ ಹೋಗೋಣ, ನೋಡ್ತಾ ಹೋಗೋಣ. ಸರಿಯಾದ ಆಯ್ಕೆ ಯಾವುದು? 26ನೇ ಚಿತ್ರಕ್ಕೆ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದಂತ ನೋಡೋಣ. ನೋಡ್ರಿ, ಈಗ ಫಸ್ಟ್ ಒಂದು ನೋಡ್ತೀನಿ, ತೋರಿಸ್ತೀನಿ. ಹಾಗಾದ್ರೆ ಇದು ಭಾಗ ಅಂದರೆ ಇದು ಒಂದು ತಳಗಿರ್ತಕ್ಕಂಥ ಭಾಗ, ಇದು ಒಂದು ಈ ಕಡೆ ಇರ್ತಕ್ಕಂಥ ಆಕೃತಿ ಯಾವುದಲ್ಲಿ ಅಂತಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 27ನೇ ಆಕೃತಿ ನೋಡಿ. ಇದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು ಅಂದರೆ ಇನ್ನುಳಿದ ಭಾಗ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡು, ಫೋರ್ತ್ ಈ 4 ಆಕೃತಿಗಳಲ್ಲಿ ಇರ್ತಕ್ಕಂಥ ಭಾಗ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಯಾವುದು? ಬಿ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 28ನೇ ಆಕೃತಿ. ಈ ಆಕೃತಿಗೆ ಮಿಕ್ಕಿದ ಭಾಗ ಯಾವುದು? ಜಾಮಿತಿ ಇನ್ನುಳಿದ ಭಾಗ ಯಾವುದು? 1, 2, 3, 4 ಇನ್ನುಳಿದ 3 ಭಾಗ ಯಾವುದು ಅಂತಂದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 29ನೇ ಆಕೃತಿ ನೋಡಿ. ಇದಕ್ಕೆ ಸರಿ ಹೊಂದುವಂಥ ಆಕೃತಿ ಯಾವುದು ಅಂತಂದರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ಸ್ 3. ಆಪ್ಷನ್ 3 ಅನ್ನೋದು ಸರಿಯಾದ ಆಯ್ಕೆ. ಭಾಗ 7 ಪ್ರಶ್ನೆ ಸಂಖ್ಯೆಗಳು 31ರಿಂದ 35ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು 1, 2, 3 ಮತ್ತು 4 ಎಂಬ ಅಂಕಿಗಳು 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಕೊಟ್ಟ ಆಕೃತಿಗಳಲ್ಲಿ ಯಾವುದು ಒಂದು ಕನ್ನಡಿಯನ್ನು XY ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿಯನ್ನು ಬಿಂಬವಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಆಯ್ಕೆ ಮಾಡಿದ ಉತ್ತರ ರೂಪದ ಆಕೃತಿಯ ಸಂಖ್ಯೆಯನ್ನು ಇಂಗ್ಲಿಷ್ ಅಂಕೆ 1, 2, 3 ಮತ್ತು 4 ಉತ್ತರ ಪತ್ರಿಕೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಸಮಸ್ಯೆ ಚಿತ್ರ. ಇಲ್ಲಿ XY ಜಾಗಕ್ಕೆ ಕನ್ನಡಿಯನ್ನು ಹಿಡಿದಾಗ ಅದು ಅದರ ಪ್ರತಿಬಿಂಬ ಎಡಗಡೆ ಇದ್ದರೆ ಬಲಗಡೆ ಕಾಣುತ್ತೆ, ಬಲಗಡೆ ಇದ್ದಾಗ ಅದು ಏನಾಗುತ್ತೆ, ಎಡಗಡೆ ಕಾಣುತ್ತೆ. ಹಾಗೆ XY ಜಾಗಕ್ಕೆ ಕನ್ನಡಿಯನ್ನು ಹಿಡಿದಾಗ ಅದರ ಪ್ರತಿಬಿಂಬ ಯಾವ ಕಡೆ ಬೀಳ್ತಿಲ್ಲ ಆ ಆಕೃತಿ ಯಾವುದು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಹಾಗಾದರೆ ಸರಿಯಾದ ಚಿತ್ರ ಯಾವುದು? XY ಜಾಗಕ್ಕೆ ಕನ್ನಡಿ ಹಿಡಿದಾಗ ಅದರ ಪ್ರತಿಬಿಂಬ ಕಾಣುವಂಥ ಆಕೃತಿ ಅಥವಾ ಚಿತ್ರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ.
ಅದೇ ರೀತಿಯಾಗಿ ಆಪ್ಷನ್ ನೋಡ್ರಿ, ಚಿತ್ರ 32ನೇ ಚಿತ್ರ ನೋಡ್ರಿ. ಈ ಚಿತ್ರ XY ಜಾಗಕ್ಕೆ, ಅಂದರೆ XY ಜಾಗ ಎಲ್ಲಿದೆ ಅಂದ್ರೆ ಇವಾಗ ಕೆಳಗಡೆ ಇದೆ. ಕೆಳಗಡೆ ಇರ್ತಕ್ಕಂಥ XY ಜಾಗಕ್ಕೆ ಕನ್ನಡಿ ನೀಡಿದಾಗ ಅದರ ಪ್ರತಿಬಿಂಬ ಕಾಣುವಂಥ ಚಿತ್ರ ಯಾವುದು ಅಂತಂದರೆ, ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ ಇಲ್ಲಿ ಅಂತಂದರೆ ಆಪ್ಷನ್ 4 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 33ನೇ ಆಕೃತಿ ನೋಡ್ರಿ. ಇದರಲ್ಲಿ XY ಜಾಗಕ್ಕೆ ಕನ್ನಡಿ ಹಿಡಿದಾಗ ಅದರ ಕಾಣುವಂಥ ಪ್ರತಿಬಿಂಬ ಅದು ಯಾವುದು ಆಕೃತಿಯಾಗಿ ಕಾಣುತ್ತೆ ನಮಗೆ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಆಕೃತಿಗಳಲ್ಲಿ ಸರಿಯಾದ ಆಕೃತಿ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಗೆ 34ನೇ ಆಕೃತಿ ನೋಡ್ರಿ. ಈ 34ನೇ ಆಕೃತಿಗೆ XY ಜಾಗಕ್ಕೆ ಕನ್ನಡಿಯನ್ನು ಹಿಡಿದಾಗ ನಮಗೆ ಕಾಣುವಂಥ ಅದರ ಪ್ರತಿಬಿಂಬದ ಆಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1ನೇದು, 2ನೇದು, 3ನೇದು, 4. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇದರಲ್ಲಿ ಅಂತಂದರೆ ಆಪ್ಷನ್ಸ್ 3 ಅನ್ನೋದು ಸರಿಯಾದ ಆಯ್ಕೆ. ಭಾಗ 8 ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳು 36ರಿಂದ 40ರಲ್ಲಿ ಎಡಭಾಗದ ಸಮಸ್ಯೆಯ ಆಕೃತಿಯನ್ನು ತೋರಿಸಿದಂತೆ ಒಂದು ಕಾಗದ ಹಾಳೆಯನ್ನು ಮಡಚಲಾಗಿದೆ ಮತ್ತು ತೂತು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ 1, 2, 3 ಮತ್ತು 4 ಎಂದು ಗುರುತಿಸಿ 4 ಉತ್ತರದ ಆಕೃತಿಯನ್ನು ಕಾಗದದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಸೂಚಿಸುವ ಉತ್ತರ ಆಕೃತಿಯನ್ನು ಆರಿಸಿರಿ ಮತ್ತು ನಿಮ್ಮ ಉತ್ತರದ ಇಂಗ್ಲಿಷ್ ಅಂಕೆ 1, 2, 3 ಮತ್ತು 4 ಉತ್ತರ ಪತ್ರಿಕೆ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಪ್ಪ, ಒಂದು ಹಾಳೆಯನ್ನು ನಾವು 4 ಭಾಗ, 2 ಭಾಗ, 3 ಭಾಗ ಮಡಚಿದಾಗ ಅದರಲ್ಲಿ ಬಿಚ್ಚಿ ನೋಡಿದಾಗ ಅದು ಯಾವ ಥರ ಕಾಣುತ್ತಿಲ್ಲ ಅನ್ನೋದನ್ನ ನಾವೇನು ಮಾಡಬೇಕು, ಇಲ್ಲಿಗ ಕಂಡುಹಿಡಿಬೇಕು. ಹಾಗಾದರೆ ಇಲ್ಲಿ ನೋಡ್ರಿ, ಇದು ಒಂದು ಹಾಳೆನ ಏನು ಮಾಡಿದ್ದಾರೆ ಅವರು 2 ಭಾಗ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆ ಹಾಳೆಯನ್ನು ಏನು ಮಾಡಿದ್ದಾರೆ 3 ಭಾಗ ಮಡ್ಚ್ಕೊಂಡಿದ್ದಾರೆ. ಅದನ್ನು ನಾವು 3 ಭಾಗದ ಮಾಡಿದರೆ 4 ಭಾಗ ಮಾಡ್ಕೊಂಡು ಏನು ಮಾಡಿದ್ದಾರೆ, 4ರಲ್ಲಿ 1 ಭಾಗವನ್ನು ಏನು ಮಾಡಿದ್ದಾರೆ ಅವರು ಕಟ್ ಮಾಡ್ಕೊಂಡು ಒಂದು ಆಕೃತಿಯನ್ನು ಮಾಡಿದ್ದಾರೆ. ಆ ಆಕೃತಿ ಬಿಚ್ಚಿದಾಗ ಕಾಣ್ತಕ್ಕಂಥ ಆಕೃತಿ ಯಾವುದು, ಅದು ಒಂದು ಆಕೃತಿ ಮಡ್ಚಿ ಕಟ್ ಮಾಡಿ ಬಿಚ್ಚಿ ನೋಡಿದಾಗ ಕಾಣುವಂಥ ಆಕೃತಿ ಯಾವುದು ಅನ್ನೋದನ್ನು ನಾವೇನು ಮಾಡಬೇಕು, ಇವಾಗ ಕಂಡುಹಿಡಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಇದು 36ನೇ ಆಕೃತಿಗೆ ಅಂತಂದರೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಆಪ್ಷನ್ಸ್ 3 ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 37ನೇ ಆಕೃತಿ ನೋಡ್ರಿ. ಇದನ್ನು ಮಡಚಿ ಕಟ್ ಮಾಡಿ ಅಥವಾ ಒಂದು ತೂತ್ ಮಾಡಿ ಬಿಚ್ಚಿ ನೋಡಿದಾಗ ಕಾಣುವಂಥ ಆಕೃತಿ ಯಾವುದಪ್ಪ ಅಂತಂದರೆ 1ನೇದ, 2ನೇದ, 3ನೇದ, 4. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಅಂದರೆ ಆಪ್ಷನ್ಸ್ 3 ಅನ್ನೋದು ಕೂಡ ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 38ನೇ ಆಕೃತಿ. ಈ 38ನೇ ಆಕೃತಿಯನ್ನು ಮಡಚಿ ಕಟ್ ಮಾಡಿ ತೂತ್ ಮಾಡಿ ಬಿಚ್ಚಿ ನೋಡಿದಾಗ ಕಾಣುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 39ನೇ ಆಕೃತಿ ನೋಡ್ರಿ. ಈ ಆಕೃತಿಯನ್ನು ಕಟ್ ಮಾಡಿ ಮಡಚಿ ಕಟ್ ಮಾಡಿ ಬಿಚ್ಚಿ ನೋಡಿದಾಗ ಕಾಣುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ಸ್ ಸಿ ಅನ್ನೋದು ಸರಿಯಾದ ಆಯ್ಕೆ. ಭಾಗ 9 ಪ್ರಶ್ನೆ ಸಂಖ್ಯೆಗಳು 41ರಿಂದ 45ರಲ್ಲಿ ಎಡಬದಿಗೆ ಕೊಟ್ಟು ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ 1, 2, 3 ಮತ್ತು 4 ಅಂಕಿಗಳುಳ್ಳ ಉತ್ತರ ರೂಪದ ಆಕೃತಿಯನ್ನು ಗಮನಿಸಿ. ಪ್ರಶ್ನೆ ರೂಪದ ಆಕೃತಿಯಲ್ಲಿ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಗುರುತಿಸಿ. ಅದರ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೇನಪ್ಪ ಅಂತಂದರೆ ಸಮಸ್ಯಾ ಚಿತ್ರದಲ್ಲಿ ಪೇಪರ್ ಕಟ್ಟಿಂಗ್ ತುಂಡುಗಳನ್ನಾಗಿ 4 ಭಾಗಗಳನ್ನಾಗಿ ಅವ್ರು ಏನು ಮಾಡಿದ್ದಾರೆ, ಭಾಗಗಳನ್ನಾಗಿ ತುಂಡಾಗಿ ಬಿಡಿ ಬಿಡಿ ಭಾಗಗಳನ್ನಾಗಿ ಇಟ್ಟಿದ್ದಾರೆ. ಅವನ್ನ ಜೋಡಿಸಿದಾಗ ಆಗುವಂಥ ಆಕೃತಿ ಯಾವುದನ್ನೋದನ್ನು ನಾವು ಏನು ಮಾಡಬೇಕೀಗ ಕಂಡುಹಿಡಿಬೇಕು. ಹಾಗಾದರೆ ಆ ಆಕೃತಿ ಯಾವುದು, ಫಸ್ಟು ಸೆಕೆಂಡ್ ನೋಡಿರಿ. ಫಸ್ಟ್ ಇದನ್ನ ಏನು ಮಾಡ್ಕೋಬೇಕು, ಎಷ್ಟು ಭಾಗಗಳನ್ನಾಗಿದ್ದಾವೆ ಅಂತ ನೋಡ್ಕೊ. 1, 2, 3 ಭಾಗಗಳನ್ನ ಅವ್ರು ಏನು ಮಾಡಿದ್ದಾರೆ, ಕಟ್ ಮಾಡಿ ತುಂಡು ಮಾಡಿ ಪೀಸ್ ಮಾಡಿ ಇಟ್ಟಿದ್ದಾರೆ. ಈ 3 ಭಾಗಗಳನ್ನ ಜೋಡಿಸಿದಾಗ ಆಗುವಂಥ ಆಕೃತಿ ಅಥವಾ ಚಿತ್ರ ಯಾವುದು ಅನ್ನೋದನ್ನು ನೋಡಬೇಕು. ಉತ್ತರ ಚಿತ್ರದಲ್ಲಿ 4 ಭಾಗಗಳಿದ್ದಾವೆ. 1, 2, 3, 4 ಆಕೃತಿಗಳಿದ್ದಾವೆ. ಆ ಆಕೃತಿಗೆ ಸರಿ ಹೊಂದುವಂಥ ಜೋಡಿಸಿದಾಗ ಆಕೃತಿ ಯಾವುದಾಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕೀಗ ಕಂಡುಹಿಡಬೇಕು.
ಹಾಗಾದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಆಯ್ಕೆ. ಅದೇ ರೀತಿಯಾಗಿ 42ನೇ ಆಕೃತಿ ನೋಡ್ರಿ. ಈ ಆಕೃತಿಯನ್ನು ಜೋಡಿಸಿದಾಗ ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿದಾಗ ಆಗುವಂಥ ಆಕೃತಿ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಆಕೃತಿಗಳಲ್ಲಿ ಸರಿಯಾಗಿ ಆಗುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಆಪ್ಷನ್ಸ್ 3. ಅದೇ ರೀತಿಯಾಗಿ 43ನೇ ಆಕೃತಿ ನೋಡ್ರಿ. ಈ ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿದಾಗ ಆಗುವಂಥ ಒಂದು ಆಕೃತಿ ಆಗುತ್ತೆ. ಅವನ್ನ ಜೋಡಿಸಿದಾಗ ಆ ಆಕೃತಿ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಆಪ್ಷನ್ಸ್ 2. ಅದೇ ರೀತಿಯಾಗಿ ಈ ಆಕೃತಿ ನೋಡ್ರಿ, 44ನೇ ಆಕೃತಿ. ಈ ಆಕೃತಿಗಳನ್ನು ಜೋಡಿಸಿದಾಗ ಆಗುವಂಥ ಆಕೃತಿ, ಈ ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿದಾಗ ಒಂದು ಆಕೃತಿ. ಹಾಗಾದರೆ ಆ ಆಕೃತಿ ಯಾವುದು? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ 4 ಭಾಗಗಳನ್ನು ಆಕೃತಿಯ ಚಿತ್ರಗಳನ್ನು ನೋಡ್ರಿ. ಅದರಲ್ಲಿ ಯಾವುದು ಸರಿ ಹೊಂದುತ್ತದೆ ಅದಕ್ಕಂತಂದರೆ ಸರಿಯಾದ ಆಯ್ಕೆ ಯಾವುದಪ್ಪ? ಆಪ್ಷನ್ಸ್ 4 ಅನ್ನೋದು ಸರಿಯಾದ ಆಯ್ಕೆ. ಈಗ ಭಾಗ 10 ಸೂಚನೆಗಳು. ಪ್ರಶ್ನೆ ಸಂಖ್ಯೆಗಳು 46ರಿಂದ 50ರಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆಯ ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ 1, 2, 3 ಮತ್ತು 4 ಎಂದು ಗುರುತಿಸಿದ 4 ಉತ್ತರದ ಆಕೃತಿಯನ್ನು ನೀಡಲಾಗಿದೆ. ಸಮಸ್ಯೆಯ ಆಕೃತಿಯ ಅಡಗಿರುವ ಉತ್ತರದ ಆಕೃತಿಯನ್ನು ಆರಿಸಿ ಮತ್ತು ನಿಮ್ಮ ಉತ್ತರದ ಕ್ರಮ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಸಮಸ್ಯೆ ಆಕೃತಿ, ಅದರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರ ಇಲ್ಲಿ ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿಗಳಲ್ಲಿ ಯಾವ ಆಕೃತಿಯಲ್ಲಿ ಸಮಸ್ಯಾ ಚಿತ್ರ ಅಡಗಿರ್ತಕ್ಕಂಥ ಆ ಚಿತ್ರ ಕಂಡು ಬರ್ತಿದೆ, ಆ ಚಿತ್ರಕ್ಕೆ ಸಂಬಂಧ ಹೊಂದುವಂಥ ಚಿತ್ರ ಯಾವುದನ್ನೋದನ್ನು ನಾವೇನು ಮಾಡಬೇಕು? ಇವಾಗ ಕಂಡುಹಿಡಬೇಕು. ಹಾಗಾದರೆ ಸರಿಯಾದ ಆಯ್ಕೆ ಫಸ್ಟ್ನೇದು 46ನೇ ಆಕೃತಿಗೆ ಸರಿಯಾಗಿ ಹೊಂದುವಂಥ ಆಕೃತಿ ಯಾವುದು ನೋಡ್ರಿ? ಉತ್ತರ ರೂಪದಲ್ಲಿರ್ತಕ್ಕಂಥ 4 ಆಕೃತಿ ಇದು ನೋಡ್ರಿ. ಈಗ ಅದು ಹೆಂಗಿದೆಪ್ಪ ಅಂತಂದರೆ ಈ ರೀತಿಯಾಗಿದೆ, ಹೌದಾ? ಈ ಎಸ್ ಆಕಾರದಲ್ಲಿರ್ತಕ್ಕಂಥ ಚಿತ್ರ ಯಾವ ಈ 4 ಆಕೃತಿಯಲ್ಲಿ ಇದೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಹಾಗಾದ್ರೆ ನೋಡಿ, ಫಸ್ಟಲ್ಲಿ ಆಗುತ್ತಾ? ಆಗಲ್ಲ. ಸೆಕೆಂಡ್ ಆಗಲ್ಲ. 3 ಆಗಲ್ಲ. ಹಾಗಾದ್ರೆ ಈಗ 4 ನೋಡ್ರಿ, ಇಲ್ಲಿ ಇದೆ ಅದೇ ಥರ ಆಗುತ್ತಾ? ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಅನ್ನೋದು ಸರಿಯಾದ ಉತ್ತರ. ಅದೇ ರೀತಿಯಾಗಿ 47ನೇ ಆಕೃತಿ ನೋಡ್ರಿ. ಈ ಆಕೃತಿಯಲ್ಲಿರ್ತಕ್ಕಂಥ ಭಾಗ ಅಥವಾ ಈ ಚಿತ್ರ ಯಾವ ಚಿತ್ರದಲ್ಲಿ ಅಡಗಿದೆ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅನ್ನೋ 4 ಚಿತ್ರಗಳಲ್ಲಿ ಅಂತಂದರೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ಸ್ 2. ಆಪ್ಷನ್ 2 ಅನ್ನೋದರಲ್ಲಿ ಅಡಗಿದೆ. ಅದೇ ರೀತಿಯಾಗಿ 48ನೇ ಆಕೃತಿ ನೋಡ್ರಿ. ಈ ಆಕೃತಿ ಚಿತ್ರ ಯಾವ ಚಿತ್ರದಲ್ಲಿದೆ? ಫಸ್ಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ 4 ಆಕೃತಿಗಳಲ್ಲಿ. ಹಾಗಾದರೆ ಸರಿಯಾದ ಆಯ್ಕೆ ಯಾವುದಪ್ಪ ಇದರಲ್ಲಿ ಅಂತಂದರೆ ಆಪ್ಷನ್ಸ್ 4 ಅನ್ನೋದರಲ್ಲಿ ಈ ಚಿತ್ರ ಅಡಗಿದೆ. ಅದೇ ರೀತಿಯಾಗಿ 49ನೇ ಆಕೃತಿ ನೋಡ್ರಿ. ಈ ಆಕೃತಿ ಯಾವ ಚಿತ್ರದಲ್ಲಿ ಅಡಗಿದೆ? ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಈ 4 ಭಾಗಗಳಲ್ಲಿ ಇರ್ತಕ್ಕಂಥ ಯಾವ ಚಿತ್ರದಲ್ಲಿದೆ ನೋಡ್ರಿ? ಫಸ್ಟಲ್ಲಿದೆ, ಸೆಕೆಂಡಲ್ಲಿದೆ, ಥರ್ಡಲ್ಲಿದೆ, ಫೋರ್ತಲ್ಲಿದೆ ಅಂತ ನೋಡ್ಬೇಕು. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ನೋಡ್ರಿ? ಅದ್ರ ಸರಿಯಾದ ಆಯ್ಕೆ ಯಾವುದು? ಡಿ ಅನ್ನೋ ಆಕೃತಿಯಲ್ಲಿ ಈ ಚಿತ್ರ ಅಡಗಿದೆ ನೋಡ್ರಿ. ಇದೇನಾ? ಹಿಂಗೆ 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 ಸಿಕ್ತಲ್ವಾ ಅಡಗಿರೋ ಚಿತ್ರ? ಅದೇ ರೀತಿಯಾಗಿ 50ನೇ ಆಕೃತಿ. ಈ ಆಕೃತಿ ಯಾವ ಚಿತ್ರದಲ್ಲಿ ಅಡಗಿದೆ? ಫಸ್ಟಲ್ಲ, ಸೆಕೆಂಡಲ್ಲ, ಥರ್ಡಲ್ಲ, ಫೋರ್ತಲ್ಲ ಅಂತ ನೋಡಬೇಕು. ಅದರ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದರೆ ಡಿ. ಯಾವುದು ಸರಿಯಾದ ಆಯ್ಕೆ? ಆಪ್ಷನ್ಸ್ 4. ಇಲ್ಲಿವರೆಗೂ ನಾವು ಏನು ಮಾಡಿದ್ವಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ 50 ಪ್ರಶ್ನೆಗಳನ್ನು ನಾವು ಸವಿವರವಾಗಿ ನೋಡ್ತಾ ಬಂದಿದ್ದೇವೆ. ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಗದ್ಯ ಭಾಗ ಅಥವಾ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ವಿದ್ಯಾರ್ಥಿಗಳು. ನವೋದಯಕ್ಕೆ ಸಂಬಂಧಪಟ್ಟಂತೆ ನಾವೀಗ ಗದ್ಯ ಭಾಗವನ್ನು ನೋಡೋಣ.
ವಿಭಾಗ 3 ಭಾಷೆ ಸೂಚನೆ. ಈ ವಿಭಾಗದಲ್ಲಿ 5 ಗದ್ಯ ಭಾಗಗಳಿವೆ. ಪ್ರತಿಯೊಂದು ಗದ್ಯ ಭಾಗದ ನಂತರ 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಗದ್ಯ ಭಾಗವನ್ನು ಗಮನವಿಟ್ಟು ಓದಿದ ಬಳಿಕ ಅಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೂ 4 ಸಾಧ್ಯ ಉತ್ತರಗಳನ್ನು 1, 2, 3 ಮತ್ತು 4 ಸಂಖ್ಯೆಗಳ ಮುಂದೆ ಕೊಡಲಾಗಿದೆ. ಇವುಗಳಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರವಾಗಿದೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಅದರ ಮಗ್ಗುಲಲ್ಲಿರುವ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ. ಈ ವಿಭಾಗದಲ್ಲಿ 5 ಗದ್ಯ ಭಾಗಗಳಿರುತ್ತವಂತೆ. ಪ್ರತಿಯೊಂದು ಗದ್ಯ ಭಾಗದ ನಂತರ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಗದ್ಯ ಭಾಗವನ್ನು ನಾವು ಗಮನವಿಟ್ಟು ಓದಿದ ನಂತರ ಏನು ಮಾಡಬೇಕು, 4 ಆಪ್ಷನನ್ನು ಕೊಟ್ಟಿರ್ತಾರೆ. 1, 2, 3, 4 ಅಂತ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಿ ಬರಿಬೇಕು. ಹೌದಾ? ಮೊದಲನೇ ಗದ್ಯ ಭಾಗ 1. ಗದ್ಯ ಭಾಗ 1. ಶ್ರೀಧರನಿಗೆ ನಾಯಿಗಳೆಂದರೆ ತುಂಬ ಭಯ. 5 ವರ್ಷದವನಿದ್ದಾಗ ನೆರೆಮನೆಯ ನಾಯಿ ಅವನ ಮೇಲೆರಗಿ ಕಚ್ಚಿಬಿಟ್ಟಿತ್ತು. ಆಸ್ಟ್ರೇಲಿಯಾಕ್ಕೆ ಹೊರಟಿದ್ದ ಅವರ ಚಿಕ್ಕಪ್ಪ ಕಾಫಿ ಎಂಬ ನಾಯಿಯನ್ನು ಜೊತೆಗೆ ಕೊಂಡೊಯ್ಯಲಾಗದಿದ್ದರಿಂದ ಇವರಿಗೆ ಕೊಟ್ಟು ಹೋಗುವವರಿದ್ದರು. ಶ್ರೀಧರನಿಗೆ ನಾಯಿಗಳೆಂದರೆ ತುಂಬ ಭಯ ಇತ್ತು. ಹೌದಾ? ಶ್ರೀಧರನಿಗೆ ನಾಯಿ ಅಂತಂದರೆ ಬಹಳಷ್ಟು ಭಯ ಇತ್ತು. ಐದು ವರ್ಷ ಇದ್ದಾಗ ಅವನು ಏನು ಮಾಡ್ತಾ ಇದ್ದ, ನೆರೆಮನೆಯ ನಾಯಿ ಅವನ ಮೇಲೆರೆಗೆ ಏನು ಮಾಡ್ತಾ ಇತ್ತು, ಕಸ್ತಾ ಇತ್ತಂತೆ. ಆವಾಗ ಆಸ್ಟ್ರೇಲಿಯಾಕ್ಕೆ ಹೊರಟಿದ್ದ ಅವ್ರ ಚಿಕ್ಕಪ್ಪ ಏನು ಮಾಡ್ತಾರೆ, ಕಾಫಿ ಎಂಬ ನಾಯಿಯನ್ನು ಜೊತೆಗೆ ಕರ್ಕೊಂಡೋಗೋಕೆ ಸಾಧ್ಯ ಇರೋದ್ರಿಂದ ಏನು ಮಾಡ್ತಾ ಇದ್ದ, ಇವ್ರಿಗೆ ಕೊಟ್ಟು ಹೋಗಿದ್ರು. ಹೌದಾ? ಕಪ್ಪು ಮತ್ತು ಕಂದು ಬಣ್ಣದ್ದು ಮತ್ತು ಸೌಮ್ಯ ಕಣ್ಣುಗಳುಳ್ಳ ಕಾಫಿಗೆ ಮಕ್ಕಳೆಂದರೆ ಬಲು ಇಷ್ಟ. ಚಿಕ್ಕಪ್ಪ ಕಾಫಿಯನ್ನು ಮನೆಗೆ ತಂದಾಗ ಎಲ್ಲರೂ ಅದನ್ನು ತಟ್ಟಿ ಚಪ್ಪರಿಸಿದರು. ಸ್ಮಿತಾ ಅಪ್ಪಿದರೆ ತಾಯಿ ಹಾಲು ನೀಡಿದರು. ತಂದೆ ಅದರ ಕಿವಿಗೆ ಕಚಗುಳಿ ಇಟ್ಟರು. ಕಾಫಿ ತನ್ನ ಬಾಲ ಆಡಿಸಿತು. ಶ್ರೀಧರ ಮಾತ್ರ ಒಂದು ಮೂಲೆಯಲ್ಲಿ ಕುಳಿತಿದ್ದನು. ಅದನ್ನು ಮುಟ್ಟದವನು ಅವನೊಬ್ಬನೇ. ಕಪ್ಪು ಮತ್ತು ಕಂದು ಬಣ್ಣದ್ದು ಮತ್ತು ಸೌಮ್ಯ ಕಣ್ಣುಗಳುಳ್ಳ ಕಾಫಿಗೇನು ಮಕ್ಕಳೆಂದರೆ ಬಹಳ ಇಷ್ಟ ಅಂತೆ. ಚಿಕ್ಕಪ್ಪ ಕಾಫಿಯನ್ನು ಮನೆಗೆ ತಂದಾಗ ಎಲ್ಲರೂ ಏನು ಮಾಡ್ತಾಯಿದ್ರು, ತಟ್ಟಿ ಚಪ್ಪರಿಸ್ತಾ ಇದ್ರು, ಅಂದರೆ ಅದನ್ನು ಇಷ್ಟಪಟ್ಟು ಕುಡಿತಾ ಇದ್ರು. ಸ್ಮಿತಾ ಅಪ್ಪಿದರೆ ತಾಯಿ ಏನು ಮಾಡ್ತಾ ಇದ್ಲು, ಹಾಲು ನೀಡಿದಳು. ತಾಯಿ ಹಾಲು ನೀಡ್ತಿದ್ರು. ತಂದೆ ಅವರ ಕಿವಿಗೆ ಕಚಗುಳಿಯನ್ನು ಇಟ್ಟರು. ಕಾಫಿ ತನ್ನ ಬಾಲವನ್ನು ಆಡಿಸಿತು. ಶ್ರೀಧರ ಮಾತ್ರ ಒಂದು ಮೂಲೆಯಲ್ಲಿ ಕುಳಿತಿದ್ದನು. ಶ್ರೀಧರ ಏನು ಮಾಡ್ತಾ ಇದ್ದ, ಒಂದು ಮೂಲೆಯಲ್ಲಿ ಕುಳಿತಿದ್ದ. ಅದನ್ನು ಮುಟ್ಟದವನು ಅವನೊಬ್ಬನೇ. ಇದನ್ನು ಮುಟ್ಟದೇ ಇರೋನು ಶ್ರೀಧರ ಒಬ್ಬನೇ. ಹೌದಾ? ಕಾಫಿ ಕೂಡಲೇ ಅವನ ಬಳಿ ಹೋಗಿ ಅವನ ಕೈ ನೆಕ್ಕಿತು. ಶ್ರೀಧರ ಕಿರುಚಿದನು. ಕಾಫಿ ಅವನ ಕಾಲ ಬಳಿ ಹೋಗಿ ಕುಳಿತುಕೊಂಡಿತು. ಕಾಫಿ ಕೂಡಲೇ ಅವನ ಬಳಿ ಹೋಗಿ ಕೈ ನೆಕ್ಕಿತ್ತು ಅಂತೇಳಿ ಬಳಿ ಹೋಗಿ ಅವನ ಕೈ ನೆಕ್ತಂತೆ. ಶ್ರೀಧರ ಏನು ಮಾಡ್ತಾನೆ, ಕಿರುಚಾನೆ, ಎದುರು ಏನು ಮಾಡ್ತಾನೆ, ಅವನು ಕಿರುಚಿಬಿಡ್ತಾನೆ. ಕಾಫಿ ಅವನ ಬಳಿ ಏನು ಮಾಡ್ತೈತಿ, ಕಾಲ ಬಳಿ ಹೋಗಿ ಕುಳಿತುಕೊಳ್ತೈತಿ. ಆಗ ಚಿಕ್ಕಪ್ಪ ನಕ್ಕು ಹೀಗೆಂದರು, ಶ್ರೀಧರ, ಅದಕ್ಕೆ ನೀನೆಂದರೆ ಇಷ್ಟ, ಇಲ್ಲೇ ಅಡ್ಡಾಡಿಸಿಕೊಂಡು ಬಾ. ಚಿಕ್ಕಪ್ಪ ಏನು ಹೇಳ್ತಾನೆ, ಶ್ರೀಧರ, ಅದಕ್ಕೆ ನೀನೆಂದರೆ ಬಹಳ ಇಷ್ಟ, ಇಲ್ಲೇ ಹೋಗಿ ಅಡ್ಡಾಡಿಸ್ಕೊಂಡು ಬಾ ಅಂಥೇಳಿ ಅವ್ರ ಚಿಕ್ಕಪ್ಪ ಹೇಳ್ತಾನೆ. ಹೌದಾ? ನೀನು ಅದನ್ನು ನೋಡಿಕೊಳ್ಳಬೇಕು. ನಾನು ಹೋದ ಮೇಲೆ ಅದಕ್ಕೆ ತುಂಬ ದುಃಖವಾಯಿತು. ನೀನು ಅದನ್ನು ಏನು ಮಾಡಬೇಕು, ನೋಡ್ಕೋಬೇಕು. ನಾನು ಹೋದ್ಮೇಲೆ ಅದಕ್ಕೆ ತುಂಬ ದುಃಖವಾಯಿತು. ಶ್ರೀಧರನು ನಕ್ಕನು. ಅದಕ್ಕೆ ಶ್ರೀಧರ ಏನು ಮಾಡ್ತಾನೆ, ನಗ್ತಾನೆ. ಅಂದಿನಿಂದ ಅವನಿಗೆ ನಾಯಿ ಎಂದರೆ ಭಯವಿರಲಿಲ್ಲ. ಆವಾಗಿಂದ ಶ್ರೀಧರನಿಗೆ ನಾಯಿ ಅಂದರೆ ಭಯ ಇರಲಿಲ್ಲ. ಹೌದಾ? ಈ ಗದ್ಯ ಭಾಗವನ್ನು ನೀವೀಗ ನೋಡಿದ್ರಿ. ಈ ಗದ್ಯ ಭಾಗದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ನೋಡೋಣ. 76ನೇ ಪ್ರಶ್ನೆ, ಶ್ರೀಧರನಿಗೆ ನಾಯಿಗಳೆಂದರೆ ಭಯ ಏಕೆಂದರೆ? ಆಪ್ಷನ್ 1, ಅವನಿಗೆ 5 ವರ್ಷ ವಯಸ್ಸು. 2, ಅವನದ್ದೆಂಬ ಯಾವುದೇ ಮುದ್ದು ಪ್ರಾಣಿ ಇಲ್ಲ. 3, ನೆರೆಮನೆಯ ನಾಯಿ ಅವನನ್ನು ಕಚ್ಚಿತ್ತು. 4, ನಾಯಿಗಳು ಜನರ ಮೇಲೆ ಎರಗುತ್ತವೆ.
ಶ್ರೀಧರನಿಗೆ ನಾಯಿಗಳೆಂದರೆ ಭಯ, ಏಕೆಂದರೆ ಅವನಿಗೆ 5 ವರ್ಷ ಇರೋದ್ರಿಂದ ಅವನಿಗೆ ಭಯ ಇರಲಿಲ್ಲ. ಏನಪ್ಪ ಅಂತಂದರೆ ನೆರೆಮನೆಯ ನಾಯಿ ಅವನನ್ನು ಕಚ್ಚಿಬಿಡ್ತಿತ್ತು, ಅದರಿಂದ ಅವನೇನು ಮಾಡ್ತಾ ಇದ್ದ, ಹೆದರ್ತಾ ಇದ್ದ ನಾಯಿ ಅಂತಂದರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3, ನೆರೆಮನೆಯ ನಾಯಿ ಅವನನ್ನು ಕಚ್ಚಿತ್ತು. ನೆಕ್ಸ್ಟ್ 77ನೇ ಪ್ರಶ್ನೆ, ಶ್ರೀಧರನ ಮನೆಯವರಿಗೆ ಚಿಕ್ಕಪ್ಪ ಕಾಫಿಯನ್ನು ಕೊಟ್ಟಿದ್ದೇಕೆಂದರೆ? 1, ಈಗ ಅವರಿಗೆ ಕಾಫಿ ಬೇಕಾಗಿರಲಿಲ್ಲ. 2, ಅವರು ದೇಶ ಬಿಟ್ಟು ಹೊರಟಿದ್ದರು. 3, ಶ್ರೀಧರನಿಗೊಂದು ಉಡುಗೊರೆ ಕೊಡಲು ಬಯಸಿದರು. 4, ಕಾಫಿಗೆ ಶ್ರೀಧರನೆಂದರೆ ಬಲು ಇಷ್ಟ. ಶ್ರೀಧರನ ಮನೆಯವರಿಗೆ ಚಿಕ್ಕಪ್ಪ ಕಾಫಿಯನ್ನು ಕೊಟ್ಟಿದ್ದ್ಯಾಕಪ್ಪ ಅಂತಂದರೆ ಅವರು ದೇಶ ಬಿಟ್ಟು ಹೊರಟಿದ್ರು, ಹಾಗಾಗಿ ಕಾಫಿಯನ್ನು ಕೊಡ್ತಾರೆ. ಹೌದಾ? ಸರಿಯಾದ ಉತ್ತರ 2, ಅವರು ದೇಶ ಬಿಟ್ಟು ಹೊರಟಿದ್ದರು. ನೆಕ್ಸ್ಟ್ ಪ್ರಶ್ನೆ, 78ನೇ ಪ್ರಶ್ನೆ, ಮನೆಯವರ ಪೈಕಿ ಕಾಫಿಯನ್ನು ಇಷ್ಟಪಡದವರು? ಕ್ವಶನ್ ಕೇಳಿದ್ದಾರೆ ಇಲ್ಲಿ. 1, ಶ್ರೀಧರ. 2, ಸ್ಮಿತಾ. 3, ಶ್ರೀಧರನ ತಂದೆ. 4, ಶ್ರೀಧರನ ತಾಯಿ. ಏನು ಕೇಳಿದ್ರೆ ಇಲ್ಲಿ? ಮನೆಯವರ ಪೈಕಿ ಅಂದರೆ ಮನೆಯಲ್ಲಿ ಇರ್ತಕ್ಕಂತಹ ಜನರಲ್ಲಿ ಕಾಫಿಯನ್ನು ಇಷ್ಟಪಡದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಹೌದಾ? ಈಗಿನ ನಾವು ಗದ್ಯ ಭಾಗವನ್ನು ನೋಡಿದ್ವಿ. ಹೌದಾ? ಹಾಗೆ ಸರಿಯಾದ ಉತ್ತರ ಶ್ರೀಧರ ಸರಿಯಾದ ಉತ್ತರ. 79ನೇ ಪ್ರಶ್ನೆ, ನಾಯಿಗೆ ಕಾಫಿ ಎಂದು ಹೆಸರಿಡಲು ಕಾರಣ? ನಾಯಿಗೆ ಕಾಫಿ ಅಂಥೇಳಿ ಹೆಸರಿಡೋಕ್ಕೆ ಏನಪ್ಪ ಕಾರಣ ಅಂಥೇಳಿ ನೋಡೋಣ ಈಗ. 1, ಚಿಕ್ಕಪ್ಪನಿಗೆ ಕಾಫಿ ಕುಡಿಯುವುದೆಂದರೆ ಇಷ್ಟ. 2, ಅದರ ಕಣ್ಣುಗಳು ಸೌಮ್ಯವಾಗಿದ್ದವು. 3, ಅದಕ್ಕೆ ಮಕ್ಕಳೆಂದರೆ ಬಲು ಪ್ರೀತಿ. 4, ಅದರ ಬಣ್ಣ ಕಪ್ಪು ಮತ್ತು ಕಂದು. ನಾಯಿಗೆ ಕಾಫಿ ಎಂದು ಹೆಸರಿಡಲು ಕಾರಣ ಏನಪ್ಪ ಅಂತಂದರೆ ಅದರ ಬಣ್ಣ ಕಪ್ಪು ಮತ್ತು ಕಂದು ಇರ್ತೈತಿ, ಹಾಗಾಗಿ ನಾಯಿಗೆ ಈ ಹೆಸರನ್ನು ಇಡ್ತಾರೆ. ಹೌದಾ? ಸರಿಯಾದ ಉತ್ತರ 4. 80ನೇ ಪ್ರಶ್ನೆ, ತನಗೆ ಶ್ರೀಧರ ಇಷ್ಟ ಎಂಬುದನ್ನು ಕಾಫಿ ತೋರಿಸಿದ ರೀತಿ? 1, ತನ್ನ ಬಾಲವನ್ನು ಆಡಿಸುವುದು. 2, ಅವನ ಕೈಯನ್ನು ನೆಕ್ಕುವುದು. 3, ಅವನ ಮೇಲೆ ಬೀಳುವುದು. 4, ಅವನ ಜೊತೆ ಅಡ್ಡಾಡಲು ಹೋಗುವುದು. ತನಗೆ ಶ್ರೀಧರ ಇಷ್ಟ ಎಂಬುದನ್ನು ಕಾಫಿ ತೋರಿದ ರೀತಿ ಅಂತಂದರೆ ಅವನ ಕೈಯನ್ನು ನೆಕ್ಕುವುದು. ಸರಿಯಾದ ಉತ್ತರ 2. ಗದ್ಯ ಭಾಗ 2. ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ತಮ್ಮೊಳಗೆ ಹಂಚಿಕೊಂಡರು. ಅನಿಲ್ ಹಾಗೂ ಜಿನತ್ ಅವರ ಮನೆಗಳಿಂದ 2 ದೊಡ್ಡ ಬುಟ್ಟಿಗಳನ್ನು ತಂದರು. ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು, ಪ್ಲಾಸ್ಟಿಕ್ ಚೀಲಗಳನ್ನು ಹೆಕ್ಕಿದರು. ಅವರು ಅವುಗಳನ್ನು ಬುಟ್ಟಿಗಳಿಗೆ ಹಾಕಿದರು ಮತ್ತು ಅವುಗಳನ್ನು ಪಕ್ಕದಲ್ಲೇ ಇದ್ದ ಕಸದ ಬುಟ್ಟಿಗೆ ಸುರಿದರು. ಪ್ರತಿದಿನವೂ ಆ ಕಸದ ಬುಟ್ಟಿಯನ್ನು ಸ್ವಚ್ಛ ಮಾಡಲು ಕಸವನ್ನೆತ್ತುವ ಟ್ರಕ್ ಬರುವುದೆಂದು ಅವರಿಗೆ ಗೊತ್ತಿತ್ತು. ಬೆಳಗಿನ ಹೊತ್ತು ಅವರು ಅವುಗಳನ್ನು ಬುಟ್ಟಿಗಳಿಗೆ ಹಾಕಿದರು ಮತ್ತು ಅವುಗಳನ್ನು ಪಕ್ಕದಲ್ಲೇ ಇದ್ದ ಕಸದ ಬುಟ್ಟಿಗೆ ಸುರಿದರು. ಪ್ರತಿದಿನವೂ ಆ ಕಸದ ಬುಟ್ಟಿಯನ್ನು ಸ್ವಚ್ಛ ಮಾಡಲು ಕಸವನ್ನೆತ್ತುವ ಟ್ರಕ್ ಬರುವುದೆಂದು ಅವರಿಗೆ ಗೊತ್ತಿತ್ತು. ಬೆಳಗಿನ ಹೊತ್ತು ಮುಗಿಯುವುದರೊಳಗೆ ಪಾರ್ಕ್ ತುಂಬ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಿಸಿತು. ಈ ಗದ್ಯ ಭಾಗವನ್ನು ನೋಡ್ರಿ. ಹುಡುಗರು ಹಾಗೂ ಹುಡುಗಿಯರು ಕೆಲಸವನ್ನು ಏನು ಮಾಡ್ತಾಯಿದ್ರು? ತಮ್ಮೊಳಗೆ ಹಂಚಿಕೊಳ್ತಾ ಇದ್ರು. ಹೌದಾ? ಅನಿಲ್ ಹಾಗೂ ಜಿನತ್ ಏನು ಮಾಡ್ತಾಯಿದ್ರು? ಅವರ ಮನೆಗಳಿಂದ 2 ದೊಡ್ಡ ಬುಟ್ಟಿಗಳನ್ನು ತಂದಿದ್ರು. ಹೌದಾ? ಇದಕ್ಕೆ ಕಸ ತುಂಬೋದಕ್ಕೆ 2 ಬುಟ್ಟಿಗಳನ್ನು ಅನಿತ್ ಮತ್ತು ಜಿನತ್ ಅವರು ತಂದಿದ್ರು ಬುಟ್ಟಿಗಳನ್ನು. ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದದ ಚೂರುಗಳನ್ನು ಏನು ಮಾಡ್ತಾರೆ? ಅಥವಾ ಖಾಲಿ ಪ್ಲಾಸ್ಟಿಕ್ ಚೀಲಗಳನ್ನು ಆರಿಸ್ತಾರೆ. ಹೌದಾ? ಅಲ್ಲಿ ಬಿದ್ದಿರ್ತಕ್ಕಂತಹ ಪ್ಲಾಸ್ಟಿಕ್ ಚೀಲಗಳನ್ನು ಮತ್ತು ಪೇಪರ್ಗಳನ್ನು ಅವರು ಆರಿಸ್ತಾರೆ. ಅವರು ಅವುಗಳನ್ನು ಬುಟ್ಟಿಗಳಿಗೆ ಹಾಕಿದರು ಮತ್ತು ಅವುಗಳನ್ನು ಪಕ್ಕದಲ್ಲೇ ಇದ್ದ ಕಸದ ಬುಟ್ಟಿಗೆ ಸುರಿದರು. ಅವನ್ನೆಲ್ಲವನ್ನು ಆರಿಸಿ ಏನು ಮಾಡ್ತಾರೆ? ಕಸದ ಬುಟ್ಟಿಗೆ ಹಾಕ್ತಾರೆ. ಪ್ರತಿದಿನವೂ ಆ ಕಸದ ಬುಟ್ಟಿಯನ್ನು ಸ್ವಚ್ಛ ಮಾಡಲು ಕಸವನ್ನೆತ್ತುವ ಟ್ರಕ್ ಬರುವುದೆಂದು ಅವರಿಗೆ ಗೊತ್ತಿತ್ತು. ಪ್ರತಿದಿನ ಏನು ಕಸವನ್ನು ಸ್ವಚ್ಛ ಮಾಡೋಕ್ಕೋಸ್ಕರ ಕಸದ ಟ್ರಕ್ ಬರ್ತೈತೆ ಅಂತ ಹೇಳಿ ಅವರಿಗೆ ಮೊದಲೇ ಗೊತ್ತಿತ್ತು. ಬೆಳಗಿನ ಹೊತ್ತು ಮುಗಿಯುವುದರೊಳಗೆ ಪಾರ್ಕ್ ತುಂಬ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಿಸಿತು.
ಬೆಳಗಿನ ಹೊತ್ತು ಮುಗಿದ್ರೊಳಗೆ ಏನಾಗಿತ್ತು, ಪಾರ್ಕ್ ಬಹಳಷ್ಟು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣಿಸಿತು. ಆ ದಿನದಿಂದ ಮಕ್ಕಳು ತಮ್ಮ ಪಾರ್ಕು ಸ್ವಚ್ಛವಾಗಿ ಮತ್ತು ಕಸಕಡ್ಡಿ ರಹಿತವಾಗಿರುವಂತೆ ನೋಡಿಕೊಂಡರು. ಆ ದಿನದಿಂದ ಏನು ಮಾಡ್ತಾರೆ ಮಕ್ಕಳು, ತಮ್ಮ ಪಾರ್ಕು ಸ್ವಚ್ಛವಾಗಿ ಮತ್ತು ಕಸ ಕಡ್ಡಿ ಇಲ್ಲದೆ ಇರೋ ಥರ ಏನು ಮಾಡ್ತಾರೆ, ಅವರು ನೋಡ್ಕೋತಾರೆ. ಅನಿಲನ ತಂದೆ ಅವರಿಗೆ ಹೂವಿನ ಪಾತಿಗಳನ್ನು ಮಾಡಲು ಸಹಾಯ ಮಾಡಿದರು. ಅನಿಲನ ತಂದೆ ಏನು ಮಾಡ್ತಾರೆ, ಅವರಿಗೆ ಹೂವಿನ ಪಾತಿಗಳನ್ನು ಮಾಡಲು ಸಹಾಯ ಮಾಡ್ತಾರೆ. ಮಕ್ಕಳು ಸರದಿ ಪ್ರಕಾರ ಬೀಜಗಳಿಗೆ ನೀರನ್ನು ಹಾಕಿದರು. ಹೂಗಳು ಅರಳಿದಾಗ ಸುತ್ತಮುತ್ತಲ ಪರಿಸರ ಪ್ರತಿಯೊಬ್ಬರಿಗೂ ಸಂತೋಷಪಟ್ಟರು. ಏನು ಮಾಡ್ತಾರೆ ಇಲ್ಲಿ ಮಕ್ಕಳು ಸರದಿ ಪ್ರಕಾರ ಬೀಜಗಳಿಗೆ ನೀರನ್ನು ಹಾಕ್ತಾರೆ ಮತ್ತು ಹೂಗಳು ಅರಳಿದಾಗ ಸುತ್ತಮುತ್ತಲ ಪರಿಸರ ಪ್ರತಿಯೊಬ್ಬರಿಗೂ ಏನಾಗತ್ತೆ, ಸಂತೋಷವಾಗ್ತೈತೆ. ಹೌದಾ? ಈ ಗದ್ಯ ಭಾಗವನ್ನು ನೀವೀಗ ನೋಡಿದ್ರಿ. ಇದ್ರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನು ಪ್ರಶ್ನೆ? 81ನೇ ಪ್ರಶ್ನೆ ಏನಿದೆ, ಸುತ್ತಮುತ್ತಲ ಜನರು ಸಂತೋಷಪಟ್ಟರು ಯಾಕೆಂದರೆ 1. ಅವರಿಗೆ ಆ ಪಾರ್ಕಿನಲ್ಲಿ ನಡೆಯಬಹುದು. 2. ಆ ಪಾರ್ಕು ಕಸಕಡ್ಡಿ ರಹಿತವಾಗಿತ್ತು. 3. ಪಾರ್ಕಿನಲ್ಲಿದ್ದ ಹೂಗಳು ಅರಳಿದ್ದವು. 4. ಮಕ್ಕಳು ಪರಸ್ಪರ ಸಹಾಯ ಮಾಡಿಕೊಂಡರು. ಸುತ್ತಮುತ್ತಲ ಜನರು ಸಂತೋಷಪಟ್ಟಿದ್ದು ಏಕೆಂದರೆ ಪಾರ್ಕಿನಲ್ಲಿದ್ದ ಹೂಗಳು ಏನಾಗಿದ್ದವು, ಅರಳಿದ್ದವು. ಹಾಗಾಗಿ ಸರಿಯಾದ ಉತ್ತರ 3, ಪಾರ್ಕಿನಲ್ಲಿದ್ದ ಹೂಗಳು ಅರಳಿದ್ದವು. 82ನೇ ಪ್ರಶ್ನೆ, ಮಕ್ಕಳು ಡ್ಯಾಶ್ ಹೆಕ್ಕಲಿಲ್ಲ. 1. ಕಾಗದದ ಚೂರುಗಳನ್ನು. 2. ಪ್ಲಾಸ್ಟಿಕ್ನ ಚೀಲಗಳನ್ನು. 3. ಖಾಲಿ ಬಾಟಲಿಗಳನ್ನು. 4. ಕಸದ ಬುಟ್ಟಿಯನ್ನು. ಮಕ್ಕಳು ಡ್ಯಾಶ್ ಹೆಕ್ಕಲಿಲ್ಲ, ಕಸದ ಬುಟ್ಟಿಯನ್ನು ಸರಿಯಾದ ಉತ್ತರ. ನೆಕ್ಸ್ಟ್ 83ನೇ ಪ್ರಶ್ನೆ, ಅವರು ಬುಟ್ಟಿಗಳನ್ನು ಇದಕ್ಕಾಗಿ ತಂದರು. 1. ಹೂಗಳನ್ನು ಸಂಗ್ರಹಿಸಲು. 2. ಕಸಗಳನ್ನು ಸಂಗ್ರಹಿಸಲು. 3. ಗೊಬ್ಬರವನ್ನು ಕೊಂಡು ಹೋಗಲು. 4. ಬೀಜಗಳನ್ನು ಕೊಂಡು ಹೋಗಲು. ಅವರು ಕಸದ ಬುಟ್ಟಿಗಳನ್ನು ಇದಕ್ಕಾಗಿ ತರ್ತಾರೆ. ಕಸಗಳನ್ನು ಸಂಗ್ರಹಿಸೋಕ್ಕೋಸ್ಕರ ಅವರು ಕಸದ ಬುಟ್ಟಿಗಳನ್ನು ಮನೆಯಿಂದ ತರ್ತಾರೆ. ಅನಿತ್ ಮತ್ತು ಜಿನತ್. ಹೌದಾ? ಸರಿಯಾದ ಉತ್ತರ 2. ಕಸಗಳನ್ನು ಸಂಗ್ರಹಿಸಲು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ, ಹೆಕ್ಕಿದರು ಅಂದರೆ 1. ಸಂಗ್ರಹಿಸಿದರು. 2. ಹುಡುಕಿದರು. 3. ಎತ್ತಿಕೊಂಡು ಹೋದರು. 4. ಸ್ವಚ್ಛ ಮಾಡಿದರು. ಹೆಕ್ಕಿದರು ಅಂತ ಅಂದರೆ ಸಂಗ್ರಹಿಸಿದರು. ಹೌದಾ? ಸರಿಯಾದ ಉತ್ತರ ಸಂಗ್ರಹಿಸಿದರು. 85ನೇ ಪ್ರಶ್ನೆ, ಮೇಲಿನ ವಾಕ್ಯವೃಂದದಲ್ಲಿ ದುಃಖ ಪದಕ್ಕೆ ವಿರುದ್ಧವಾಗಿ ಬಳಕೆಯಾದ ಪದ. ಈ ಮೇಲಿನ ವಾಕ್ಯದಲ್ಲಿ ದುಃಖ ಎಂಬ ಪದಕ್ಕೆ ವಿರುದ್ಧವಾದ ಬಳಕೆಯಾದ ಪದ ಯಾವುದಪ್ಪ ಅಂದರೆ 1. ಸ್ವಚ್ಛ. 2. ಸಂತೋಷ. 3. ಅಚ್ಚುಕಟ್ಟು. 4. ಬುದ್ಧಿವಂತ. ದುಃಖ ವಿರುದ್ಧಾರ್ಥಕ ಪದ ಸಂತೋಷ. ಸರಿಯಾದ ಉತ್ತರ 2. ಸಂತೋಷ. ಇಷ್ಟು ಪ್ರಶ್ನೆಗಳಿಗೆ ನಿಮಗೆ ಸರಿಯಾದ ಉತ್ತರಗಳನ್ನು ನೋಡಿದ್ರಿ. ಈಗ ಮುಂದಿನ ಗದ್ಯ ಭಾಗವನ್ನು ನೋಡೋಣ. ಗದ್ಯ ಭಾಗ 3. ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಬಹುಶಃ ಇಷ್ಟಪಡಬಹುದು. ಹಾಗಿದ್ದ ಪಕ್ಷದಲ್ಲಿ 14ನೇ ಶತಮಾನದ ಬದಲು 20ನೇ ಶತಮಾನದಲ್ಲಿ ಹುಟ್ಟಿದ ನೀವೇ ಅದೃಷ್ಟಶಾಲಿಗಳು. ನೀವೇನಾದರೂ 6 ಶತಮಾನಗಳ ಹಿಂದೆ ಜನ್ಮ ತಾಳಿದ್ದರೆ ನಿಮಗೆ ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿದ್ದವು. ಹಾಗಂತೂ ಪುಸ್ತಕಗಳ ಬೆಲೆ ತುಂಬ ದುಬಾರಿಯೂ ಆಗಿದ್ದು ಅತಿ ಶ್ರೀಮಂತರು ಮಾತ್ರ ಕೊಳ್ಳುತ್ತಿದ್ದರು. ಇದಕ್ಕೆ ಕಾರಣವೇನೆಂದರೆ ಪುಸ್ತಕಗಳನ್ನು ಕೈಯಿಂದಲೇ ಬರೆಯಬೇಕಿತ್ತು. ಆಗ ಮುದ್ರಿಸಿದ ಪುಸ್ತಕಗಳಿರಲಿಲ್ಲ. ಹೌದಾ? ಈಗ ಗದ್ಯ ಭಾಗ 3ರಲ್ಲಿ ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಏನು ಕೇಳ್ತದೆ ಇಲ್ಲಿ? ಪುಸ್ತಕ ಓದಲು ನೀವು ಇಷ್ಟಪಡ್ತೀರಾ? ಬಹುಶಃ ಇಷ್ಟಪಡಬಹುದು. ಪುಸ್ತಕವನ್ನು ಓದೋಕ್ಕೆ ನೀವು ಇಷ್ಟಪಡಬಹುದು. ಹಾಗಿದ್ದ ಪಕ್ಷದಲ್ಲಿ 14ನೇ ಶತಮಾನದ ಬದಲು 20ನೇ ಶತಮಾನದಲ್ಲಿ ಹುಟ್ಟಿದ ನೀವೇ ಅದೃಷ್ಟಶಾಲಿಗಳು. 14ನೇ ಶತಮಾನದಲ್ಲಿ ಅದರ ಬದಲು 20ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತಹ ನೀವೇ ಅದೃಷ್ಟಶಾಲಿಗಳು. ನೀವೇನಾದರೂ 6 ಶತಮಾನಗಳ ಹಿಂದೆ ಜನ್ಮ ತಾಳಿದ್ದರೆ ನಿಮಗೆ ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿದ್ದವು. ನೀವೇನು ಮಾಡ್ತಾಯಿದ್ರಿ? 6 ಶತಮಾನಗಳ ಹಿಂದೆ ಜನ್ಮವನ್ನು ತಾಳಿದರೆ ನಿಮಗೆ
ಕೆಲವು ಪುಸ್ತಕಗಳು ಮಾತ್ರ ಸಿಗ್ತಾ ಇದ್ವು ಅಂಥೇಳಿ ಹೇಳ್ತಿದ್ದಾರೆ. ಹಾಗಂತೂ ಪುಸ್ತಕಗಳ ಬೆಲೆ ತುಂಬ ದುಬಾರಿ ಆಗಿದ್ದು ಅತಿ ಶ್ರೀಮಂತರು ಮಾತ್ರ ಕೊಳ್ಳುತ್ತಿದ್ದರು. ಆಗ 6 ಶತಮಾನಗಳ ಹಿಂದೆ ಏನು ಮಾಡ್ತಾಯಿದ್ರು, ಆವಾಗ ಪುಸ್ತಕಗಳ ಬೆಲೆ ಬಹಳಷ್ಟು ದುಬಾರಿ ಆಗಿತ್ತು. ಆಗ ಶ್ರೀಮಂತರು ಮಾತ್ರ ಆ ಪುಸ್ತಕಗಳನ್ನು ಕೊಂಡು ಓದುತ್ತಿದ್ದರು. ಇದಕ್ಕೆ ಕಾರಣವೇನೆಂದರೆ ಪುಸ್ತಕಗಳನ್ನು ಕೈಯಿಂದಲೇ ಬರೆಯಬೇಕಿತ್ತು. ಇದಕ್ಕೆ ದುಬಾರಿಯಾದ ಕಾರಣ ಏನಪ್ಪ ಅಂತಂದರೆ ಪುಸ್ತಕಗಳನ್ನು ಏನು ಮಾಡ್ತಾಯಿದ್ರು, ಕೈಯಿಂದಲೇ ಬರೀಬೇಕಿತ್ತು. ಆಗ ಮುದ್ರಿಸಿದ ಪುಸ್ತಕಗಳಿರಲಿಲ್ಲ. ಆಗ ಮುದ್ರಿಸತಕ್ಕಂತಹ ಪುಸ್ತಕಗಳು ಇರಲಿಲ್ಲ. ಹೌದಾ? ಈ ಗದ್ಯ ಭಾಗವನ್ನು ನೋಡಿದ್ರಿ. ಈ ಗದ್ಯ ಭಾಗದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. 86ನೇ ಪ್ರಶ್ನೆ, ನಾವು ಅದೃಷ್ಟಶಾಲಿಗಳೆಂದು ಲೇಖಕರು ಕರೆಯಲು ಕಾರಣವೇನೆಂದರೆ? 1, ಈಗ ಪುಸ್ತಕಗಳು ಸುಲಭವಾಗಿ ಸಿಗುತ್ತವೆ. 2, ಪುಸ್ತಕಗಳು ದುಬಾರಿಯಾಗಿವೆ. 3, ಓದಲು ಕೆಲವೇ ಪುಸ್ತಕಗಳು ಸಿಗುತ್ತಿವೆ. 4, ನಮಗೆ ಪುಸ್ತಕ ಓದುವುದೆಂದರೆ ಬಲು ಇಷ್ಟ. ನಾವು ಅದೃಷ್ಟಶಾಲಿಗಳೆಂದು ಲೇಖಕರು ಕರೆಯಲು ಕಾರಣ ಏನಪ್ಪ ಅಂತಂದರೆ ಈಗ ಪುಸ್ತಕಗಳು ಏನು ಮಾಡ್ತಾ ಇದ್ದಾವೆ, ಸುಲಭವಾಗಿ ಸಿಗ್ತಾ ಇದ್ದಾವೆ. ಹಾಗಾಗಿ ನಾವೇ ಅದೃಷ್ಟಶಾಲಿಗಳಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ 1, ಈಗ ಪುಸ್ತಕಗಳು ಸುಲಭವಾಗಿ ಸಿಗುತ್ತವೆ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 87ನೇ ಪ್ರಶ್ನೆ, ಲೇಖಕರು ಹೇಳುವುದೇನೆಂದರೆ? 1, ನಮಗೆ ಪುಸ್ತಕ ಓದುವುದೆಂದರೆ ಬಲು ಇಷ್ಟ. 2, ನಮಗೆ ಪುಸ್ತಕ ಓದುವುದು ಇಷ್ಟವಿಲ್ಲ. 3, ಪುಸ್ತಕ ಓದಲು ನಾವು ಇಷ್ಟಪಡಬಹುದು. 4, ಖಂಡಿತವಾಗಿಯೂ ಪುಸ್ತಕ ಓದುವುದೆಂದರೆ ನಮಗೆ ಇಷ್ಟ. ಏನು ಕೇಳಿದ್ದಾರೆ ಇಲ್ಲಿ ಕ್ವಶನ್? ಇಲ್ಲಿ ಲೇಖಕರು ಹೇಳುವುದೇನೆಂದರೆ ಅಂತೇಳಿ ಕೇಳಿದ್ದಾರೆ. ಹೌದಾ? ಪುಸ್ತಕ ಓದಲು ನಾವು ಇಷ್ಟಪಡಬಹುದು ಅಂಥೇಳಿ ಸರಿಯಾದ ಉತ್ತರ. 3, ಪುಸ್ತಕ ಓದಲು ನಾವು ಇಷ್ಟಪಡಬಹುದು ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 88ನೇ ಪ್ರಶ್ನೆ, ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಇಲ್ಲಿ ನೀವು ಎಂದರೆ? 1, 14ನೇ ಶತಮಾನದ ಓದುಗರು. 2, ದುಬಾರಿ ಪುಸ್ತಕಗಳನ್ನು ಓದುವವರು. 3, ಶ್ರೀಮಂತ ಓದುಗರು. 4, ಈ ಗದ್ಯ ಭಾಗದ ಓದುಗರು. ಏನಂತ ಕೇಳಿದರೆ ಇಲ್ಲಿ ಪುಸ್ತಕ ಓದಲು ನೀವು ಇಷ್ಟಪಡುವಿರಾ? ಇಲ್ಲಿ ನೀವು ಎಂದರೆ? ಇಲ್ಲಿ ನೀವು ಎಂದರೆ ಯಾವ ಸರಿಯಾದ ಉತ್ತರ? ಈ ಗದ್ಯ ಭಾಗದ ಓದುಗರು. ಇದು ಸರಿಯಾದ ಉತ್ತರ. ಆಪ್ಷನ್ 4, ಈ ಗದ್ಯ ಭಾಗದ ಓದುಗರು ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 89ನೇ ಪ್ರಶ್ನೆ, 14ನೇ ಶತಮಾನದ ಪುಸ್ತಕಗಳು ಏಕೆ ದುಬಾರಿಯಾಗಿದ್ದವೆಂದರೆ? 1, ಅವು ತುಂಬ ಒಳ್ಳೆಯ ಪುಸ್ತಕಗಳಾಗಿದ್ದವು. 2, ಕೇವಲ ಶ್ರೀಮಂತರು ಮಾತ್ರ ಪುಸ್ತಕವನ್ನು ಕೊಳ್ಳುತ್ತಿದ್ದರು. 3, ಆಗ ಮುದ್ರಣ ಯಂತ್ರಗಳು ಇರಲಿಲ್ಲ. 4, ಮುದ್ರಿಸಿದ ಪುಸ್ತಕಗಳಿಗಿಂತ ಕೈಯಿಂದ ಬರೆದ ಪುಸ್ತಕಗಳು ಉತ್ತಮವಾಗಿದ್ದವು. ಏನು ಕೇಳಿದರೆ ಇಲ್ಲಿ ಕ್ವಶನ್ನು? 14ನೇ ಶತಮಾನದ ಪುಸ್ತಕಗಳು ಏಕೆ ದುಬಾರಿ ಆಗಿದ್ದವೆಂದರೆ ಆಗ ಮುದ್ರಣ ಯಂತ್ರಗಳು ಇರಲಿಲ್ಲ. ಹಾಗಾಗಿ 14ನೇ ಶತಮಾನದಲ್ಲಿ ಪುಸ್ತಕಗಳು ದುಬಾರಿಯಾಗಿದ್ದವು. ಸರಿಯಾದ ಉತ್ತರ ಆಗ ಮುದ್ರಣ ಯಂತ್ರಗಳು ಇರಲಿಲ್ಲ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ 90ನೇ ಪ್ರಶ್ನೆ, ಪುಸ್ತಕಗಳನ್ನು ಮೊದಲ ಬಾರಿಗೆ ಮುದ್ರಿಸಿದ್ದು? 1, 14ನೇ ಶತಮಾನಕ್ಕೂ ಮುಂಚೆ. 2, 14ನೇ ಶತಮಾನದಲ್ಲಿ. 3, 14ನೇ ಶತಮಾನದ ತರುವಾಯ. 4, 20ನೇ ಶತಮಾನದಲ್ಲಿ. ಪುಸ್ತಕಗಳನ್ನು ಮೊದಲ ಬಾರಿಗೆ ಮುದ್ರಿಸಿದ್ದು 14ನೇ ಶತಮಾನದ ತರುವಾಯ ಪುಸ್ತಕಗಳನ್ನು ಮುದ್ರಿಸಿದ್ದು ಈಸ್ ಎ ರೈಟ್ ಆನ್ಸರ್. 3, 14ನೇ ಶತಮಾನದ ತರುವಾಯ ಸರಿಯಾದ ಉತ್ತರ. ಗದ್ಯ ಭಾಗ 4, ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ, ತಂದೆ, ಗುರು, ಹಿರಿಯರನ್ನು ಗೌರವಿಸುವುದನ್ನು ಬಾಲ್ಯದಿಂದಲೂ ಕಲಿಸಲಾಗುತ್ತಿತ್ತು. ಇಂದಿನ ವಿದ್ಯಾರ್ಥಿಗಳು ತಮ್ಮ ಅಧ್ಯಾಪಕರ ಬಗ್ಗೆ ಕಡಿಮೆ ಗೌರವವನ್ನಿಟ್ಟುಕೊಂಡಿರುತ್ತಾರೆ. ಯಾವ ವಿದ್ಯಾರ್ಥಿ ತನ್ನ ಅಧ್ಯಾಪಕರ ಬಗ್ಗೆ ಪೂಜ್ಯ ಭಾವನೆಯನ್ನಿಡುವುದಿಲ್ಲವೋ ಅಂಥವರು ವಿದ್ಯೆ ಗಳಿಸಲು ಅರ್ಹನಲ್ಲ. ವಿದ್ಯಾದಾನ ಮಾಡುವ ಗುರುಗಳಿಗೆ ತಲೆಬಾಗುವುದು ವಿದ್ಯಾರ್ಥಿಗಳ ಧರ್ಮವಾಗಿದೆ. ಅವರು ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತಾರೆ. ಜೀವನದಲ್ಲಿ ಹೋರಾಟಕ್ಕೆ ಸಜ್ಜುಗೊಳಿಸುತ್ತಾರೆ. ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸುತ್ತಾರೆ.
ಇಂಥವರ ಬಗ್ಗೆ ಶ್ರದ್ಧೆಯನ್ನಿಟ್ಟುಕೊಳ್ಳಲು ನಮಗೆ ಸಾಧ್ಯವಿಲ್ಲವೇ ಅಂತೇಳಿ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಏನಂತ ಕೇಳಿದರೆ ಇಲ್ಲಿ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಮತ್ತು ಗುರು ಹಿರಿಯರನ್ನು ಗೌರವಿಸುವುದನ್ನು ನಾವು ಬಾಲ್ಯದಿಂದಲೂ ಕಲಿಸ್ತಾ ಇದ್ರು. ಹೌದಾ? ಇಂದಿನ ವಿದ್ಯಾರ್ಥಿಗಳು ತಮ್ಮ ಅಧ್ಯಾಪಕರ ಬಗ್ಗೆ ಏನು ಮಾಡ್ತಾರೆ, ಕಡಿಮೆ ಗೌರವವನ್ನು ಇಟ್ಕೊಂಡಿರ್ತಾರೆ. ಯಾವ ವಿದ್ಯಾರ್ಥಿ ತನ್ನ ಅಧ್ಯಾಪಕರ ಬಗ್ಗೆ ಪೂಜ್ಯ ಭಾವನೆಯನ್ನು ಇಡುವುದಿಲ್ಲವೋ ಅಂಥವ್ರು ಏನು ಮಾಡ್ತಾರೆ, ವಿದ್ಯೆ ಗಳಿಸಕ್ಕೆ ಅರ್ಹನಲ್ಲ. ವಿದ್ಯಾದಾನ ಮಾಡುವ ಗುರುಗಳಿಗೆ ತಲೆಬಾಗುವುದು ವಿದ್ಯಾರ್ಥಿಗಳ ಧರ್ಮ. ವಿದ್ಯಾದಾನವನ್ನು ಮಾಡುವಂತಹ ಗುರುಗಳಿಗೆ ತಲೆಬಾಗುವುದು ವಿದ್ಯಾರ್ಥಿಗಳ ಧರ್ಮ. ಅವರು ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತಾರೆ. ಗುರುಗಳು ಏನು ಮಾಡ್ತಾರೆ, ವಿದ್ಯಾರ್ಥಿಗಳನ್ನು ಮನುಷ್ಯರನ್ನಾಗಿ ಮಾಡುತ್ತಾರೆ. ಜೀವನದಲ್ಲಿ ಹೋರಾಟಕ್ಕೆ ಸಜ್ಜುಗೊಳಿಸುತ್ತಾರೆ. ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸುತ್ತಾರೆ. ಗುರುಗಳು ಏನು ಮಾಡ್ತಾರೆ, ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸುತ್ತಾರೆ. ಇಂಥವರ ಬಗ್ಗೆ ಶ್ರದ್ಧೆಯನ್ನಿಟ್ಟುಕೊಳ್ಳಲು ನಮಗೆ ಸಾಧ್ಯವಿಲ್ಲವೇ? ಇಂಥವರ ಬಗ್ಗೆ ನಾವು ಶ್ರದ್ಧೆಯನ್ನಿಟ್ಟುಕೊಳ್ಳೋಕೆ ಸಾಧ್ಯವಿಲ್ಲವೇ ಅಂತೇಳಿ ಕೇಳಿದ್ದಾರೆ. ಹೌದಾ? ಈ ಗದ್ಯ ಭಾಗದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 91ನೇ ಪ್ರಶ್ನೆ ಏನಿದೆ, ಭಾರತೀಯ ಸಂಸ್ಕೃತಿ ಏನನ್ನು ಕಲಿಸುತ್ತದೆ? 1. ತಂದೆ ತಾಯಿಯರಿಗೆ ಅವಿಧೇಯರಾಗಿರುವುದನ್ನು. 2. ತಂದೆ ತಾಯಿಯವರಿಗೆ ಗೌರವ ಮತ್ತು ಪ್ರೀತಿ ಹೊಂದುವುದನ್ನು. 3. ದೇಶವನ್ನು ಪ್ರೀತಿಸಲು. 4. ದೇಶವನ್ನು ತೊರೆಯಲು. ಭಾರತೀಯ ಸಂಸ್ಕೃತಿ ಏನು ಕಲಿಸುತ್ತಪ್ಪ ಅಂತಂದರೆ ತಂದೆ ತಾಯಿಯರಿಗೆ ಗೌರವ ಮತ್ತು ಪ್ರೀತಿಯನ್ನು ಹೊಂದುವುದನ್ನು ಕಲಿಸುತ್ತದೆ. ಏನು? ಭಾರತೀಯ ಸಂಸ್ಕೃತಿ. ಹೌದಾ? ಸರಿಯಾದ ಉತ್ತರ 2. ತಂದೆ ತಾಯಿಯರಿಗೆ ಗೌರವ ಮತ್ತು ಪ್ರೀತಿ ಹೊಂದುವುದು ಇಸ್ ಎ ರೈಟ್ ಆನ್ಸರ್. 92ನೇ ಪ್ರಶ್ನೆ, ಇಂದಿನ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಡ್ಯಾಶ್ ಭಾವನೆಯನ್ನು ಹೊಂದಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಯಾವ ಭಾವನೆಯನ್ನು ಹೊಂದಿದ್ದಾರೆ? 1. ಅವಿಧೇಯತೆ. 2. ವಿಧೇಯತೆ. 3. ಗೌರವ. 4. ಪ್ರೀತಿ. ಇಂದಿನ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಯಾವ ಭಾವನೆಯನ್ನು ಹೊಂದಿರ್ತಾರೆ? ಅವಿಧೇಯತೆಯನ್ನು ಹೊಂದಿರ್ತಾರೆ. ಸರಿಯಾದ ಉತ್ತರ 1. ಅವಿಧೇಯತೆ. ನೆಕ್ಸ್ಟ್ ಪ್ರಶ್ನೆ 93ನೇ ಪ್ರಶ್ನೆ, ಶಿಕ್ಷಣ ಕಲಿಯಲು ಯಾರು ಅನರ್ಹರು? 1. ಶಿಕ್ಷಕರೊಂದಿಗೆ ಗೌರವದಿಂದ ಇರುವವನು. 2. ಶಿಕ್ಷಕರೊಂದಿಗೆ ಮರ್ಯಾದೆಯಿಂದ ಇರುವವನು. 3. ಶಿಕ್ಷಕರೊಂದಿಗೆ ಗೌರವ ಇಲ್ಲದವರು. 4. ಶಿಕ್ಷಕರೊಂದಿಗೆ ಪ್ರೀತಿ ಇಲ್ಲದವರು. ಶಿಕ್ಷಣ ಕಲಿಯಲು ಯಾರು ಅನರ್ಹರು ಅಂತ ಹೇಳಿ ಕೇಳಿದ್ದಾರೆ. ಹೌದಾ? ಶಿಕ್ಷಕರೊಂದಿಗೆ ಗೌರವ ಇಲ್ಲದವರು ಶಿಕ್ಷಣವನ್ನು ಕಲಿಯೋಕ್ಕೆ ಅನರ್ಹರು. ಹೌದಾ? ಸರಿಯಾದ ಉತ್ತರ ಶಿಕ್ಷಕರೊಂದಿಗೆ ಗೌರವ ಇಲ್ಲದವರು ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 94ನೇ ಪ್ರಶ್ನೆ, ತಲೆ ಬಗ್ಗಿಸು ಎಂದರೆ? 1. ತಲೆಯನ್ನು ತಗ್ಗಿಸುವುದು. 2. ಬೇರೆಯವರ ತಲೆ ಬಗ್ಗಿಸುವುದು. 3. ವಿಧೇಯರಾಗಿರುವುದು. 4. ಹೊಂದಾಣಿಕೆ ಇಲ್ಲದಿರುವುದು. ತಲೆ ಬಗ್ಗಿಸು ಎಂದರೆ ತಲೆಯನ್ನು ತಗ್ಗಿಸುವುದು ಅಲ್ಲ, ಬೇರೆಯವರ ತಲೆ ಬಗ್ಗಿಸುವುದು ಅಲ್ಲ, ಹೊಂದಾಣಿಕೆ ಇಲ್ಲದಿರುವುದು ಅಲ್ಲ, ವಿಧೇಯರಾಗಿರುವುದು. ತಲೆ ತಗ್ಗಿಸುವುದಂದರೆ ವಿಧೇಯರಾಗಿರುವುದು ಈಸ್ ಎ ರೈಟ್ ಆನ್ಸರ್. 95ನೇ ಪ್ರಶ್ನೆ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವರು ಯಾರು? 1. ಸೌರ ವಿದ್ಯುತ್ ದೀಪಗಳು. 2. ಶಿಕ್ಷಕರು. 3. ವಿದ್ಯಾರ್ಥಿಗಳು. 4. ಪೋಷಕರು. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವರು ಯಾರಪ್ಪ ಅಂತಂದರೆ ಶಿಕ್ಷಕರು. ಸರಿಯಾದ ಉತ್ತರ 2. ಶಿಕ್ಷಕರು ಈಸ್ ಎ ರೈಟ್ ಆನ್ಸರ್. ನವೋದಯಕ್ಕೆ ಸಂಬಂಧಪಟ್ಟಂತೆ ಈಗ ಗದ್ಯ ಭಾಗದಲ್ಲಿ, ಕನ್ನಡ ಗದ್ಯ ಭಾಗದಲ್ಲಿ 4 ಗದ್ಯ ಭಾಗಗಳನ್ನು ನೋಡಿದ್ವಿ. 4 ಗದ್ಯ ಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಕೂಡ ನಾವೀಗ ತಿಳ್ಕೊಂಡ್ವಿ. ನವೋದಯಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯ ಮತ್ತು ಗದ್ಯ ಭಾಗವನ್ನು ನೋಡಿದ್ವಿ, ತಿಳ್ಕೊಂಡ್ವಿ. ಧನ್ಯವಾದಗಳು.